ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಪಿಂಚಣಿ ಅಂದ್ರೆ ಒಬ್ಬ ವ್ಯಕ್ತಿ ವೃತ್ತಿ ಜೀವನದಿಂದ ನಿವೃತ್ತರಾದ ನಂತರ ಅಥವಾ ನಿರ್ದಿಷ್ಟ ವಯಸ್ಸನ್ನು ತಲುಪಿದ ಬಳಿಕ ಜೀವನ ನಿರ್ವಹಣೆಗಾಗಿ ಪ್ರತಿ ತಿಂಗಳು ನಿಯಮಿತವಾಗಿ ಪಡೆಯುವಂತಹ ನಿಗದಿತ ಹಣ ಅಥವಾ ಆರ್ಥಿಕ ಸಹಾಯ. ಇದು ಹಿರಿಯರಿಗೆ ಆರ್ಥಿಕ ಭದ್ರತೆಯನ್ನು ನೀಡುತ್ತೆ. ಆದರೆ ಕರ್ನಾಟಕದಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಿಂಚಣಿ ಕಟ್ ಆಗಿದೆ, ಅಂದ್ರೆ ಸ್ಥಗಿತವಾಗಿದೆ. ಯಾವ ಕಾರಣಕ್ಕೆ ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ. ಹಾಗಾದ್ರೆ ಈ ಪಿಂಚಣಿ ಹಣ ಸ್ಥಗಿತಕ್ಕೆ ಕಾರಣ ಏನು? ರಾಜ್ಯ ಸರ್ಕಾರ ದಿವಾಳಿ ಆಗಿದೆಯಾ? ಈ ಬಗ್ಗೆ ಮಾತಾಡೋಣ. ಇದು ಹೊತ್ತಿನ ವಿಶೇಷ. ಪಿಂಚಣಿ ಕಟ್, ಇದು ರಕ್ತ ಕಣ್ಣೀರು. ಎಸ್, ವಯಸ್ಸಾದವರು ಹಾಗೆ ವಿಕಲಚೇತನರು ಜೊತೆಗೆ ವಿಧವೆಯರು ನಿಜಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಸರ್ಕಾರ ಇವರ ಜೀವನದ ಜೊತೆ ಆಟ ಆಡ್ತಾ ಇದೆ. ಹಾಗಾದ್ರೆ ಸರ್ಕಾರ ದಿವಾಳಿ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಎಲ್ಲಾ ನೆರವಿಗೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಕರ್ನಾಟಕದ 18 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಿಂಚಣಿ ಕಟ್ಟಾಗಿದೆ. ಯಾವ ಕಾರಣಕ್ಕೆ ಹಣ ಬರ್ತಾ ಇಲ್ಲ ಅಂತ ಜನರು ಗೊಂದಲದಲ್ಲಿದ್ದಾರೆ. ಅಂದ್ರೆ ಆ ಮೆಸೇಜ್ಗಳು ಅಥವಾ ಮೊಬೈಲ್ಗೆ SMS ಬಂದಿದೆಯಂತೆ, ಬಟ್ ಅದರ ಅರಿವೇ ಜನರಿಗೆ ಇಲ್ಲ. ಹಾಗೆ ನಾಡ ಕಚೇರಿಗಳಿಗೆ ಜನರು ಹೋಗ್ತಾ ಇದ್ದಾರೆ, ಅಲ್ಲೂ ಕೂಡ ಅಗತ್ಯ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ವಯೋವೃದ್ಧರು ನಿತ್ಯವೂ ಕೂಡ ತಾಲೂಕು ಕಚೇರಿಗೆ ಅಲಿಬೇಕಿದೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ VAಗಳಿಗೆ ಕೇಳಿದ್ರು ಕೂಡ ಅವರು ಯಾವುದೇ ರೀತಿ ಉತ್ತರವನ್ನ ನೀಡ್ತಾ ಇಲ್ಲ, ಮೌನವಾಗಿದ್ದಾರೆ. ಯಾಕಂದ್ರೆ ಅವರ ಹತ್ರನೇ ಬೇಕಾಗಿರುವಂಥ ಮಾಹಿತಿ ಅಥವಾ ಯಾವ ಕಾರಣಕ್ಕೆ ಈ ರೀತಿ ಪಿಂಚಣಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಅವರ ಬಳಿಯೇ ಮಾಹಿತಿ ಇಲ್ಲ. ಅಥವಾ ಕೆಲಸದ ಒತ್ತಡನ, ಯಾಕಂದ್ರೆ ಈಗ SIR ಪ್ರಾಸೆಸ್ ನಡೀತಾ ಇದೆ, ಹೀಗಾಗಿ ಅಧಿಕಾರಿಗಳು ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕಾರಣದಿಂದ ಈ ಕಡೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಜನರಿಗೆ ಅವರು ಸಿಗ್ತಾ ಇಲ್ಲ. ಪ್ರತಿ ಫಲಾನುಭವಿಗೂ ಅಗತ್ಯ ಮಾಹಿತಿಯನ್ನು ನೀಡುವಲ್ಲಿ ವಿಫಲರಾಗ್ತಿದ್ದಾರೆ ಅಧಿಕಾರಿಗಳು. ಹೀಗಾಗಿ ಸರ್ಕಾರದ ಬೇರೆ ಬೇರೆ ಕೆಲಸಗಳಿಂದ ಅವರಿಗೂ ಕೂಡ ಒತ್ತಡ ಇದೆ, ಪ್ರೆಷರ್ ಇದೆ. ಇದರಿಂದ ಈ ಮಾಹಿತಿಯನ್ನು ಜನರಿಗೆ ತಲುಪಿಸುವಲ್ಲಿ ಡಿಲೇ ಆಗ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಆದರೆ ಜನರು ಪಾಪ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಮೊಬೈಲ್ಗೆ ಮೆಸೇಜ್ ಬಂದಿರಬಹುದು, SMS ಬಂದಿರಬಹುದು, ಬಟ್ ಸ್ಟಿಲ್ ಅದನ್ನ ನೋಡುವಷ್ಟು ನಾಲೆಡ್ಜ್ ಅವರಿಗೆ ಇರೋದಿಲ್ಲ. ಹೀಗಾಗಿ ಏಕಾಏಕಿ ಏಕದಮ್ ಈ ರೀತಿ ಆಗ್ತಾ ಇದೆ ಅಂತ ಅಂದ್ರೆ ಅವರಿಗೆ ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸ್ಥಗಿತ ಆಗಿದೆ ಹಣ. ಹಾಗೆ ಈ ಪಿಂಚಣಿಯನ್ನ ನಂಬಿ ಸಾಕಷ್ಟು ಜನ ಬದುಕ್ತಾ ಇರ್ತಾರೆ. ತಮ್ಮ ಕೊನೆಗಾಲದಲ್ಲಿ ಇದೇ ಅವರಿಗೆ ಆಸರೆ ಆಗಿರುತ್ತೆ. ಆದರೆ ಏಕಾಏಕಿ ಈ ರೀತಿ ಪಿಂಚಣಿ ಸ್ಥಗಿತ ಆಗಿರೋದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ 83 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಇದ್ದಾರೆ. ಆದರೆ 3 ತಿಂಗಳಿಂದ ಪರಿಶೀಲನೆ ಅಂತ ಹೇಳ್ತಾ ಇದ್ದಾರೆ. ಪರಿಶೀಲನೆಯ ಹೆಸರಲ್ಲಿ ಹಣ ಸ್ಥಗಿತ ಆಗಿದೆ. 23.14 ಲಕ್ಷ ಪಿಂಚಣಿದಾರರಿಗೆ ಹಣ ಪಾವತಿ ಆಗಿಲ್ಲ. ಹಾಗೆ ದಾಖಲೆಯನ್ನ ಏನೆಲ್ಲ ದಾಖಲೆಗಳು ಬೇಕು ಸರ್ಕಾರ ಕೇಳ್ತಾ ಇದೆ, ಆ ಡಾಕ್ಯುಮೆಂಟ್ಸ್ನ ಕೊಟ್ಟವ್ರು ಯಾರಿದ್ದಾರೆ 4.24 ಲಕ್ಷ ಜನ ಅವರಿಗೆ ಹಣ ಸಂದಾಯವಾಗಿದೆ. ಇನ್ನುಳಿದಂತಹ 18,97,596 ಜನರ ಪಿಂಚಣಿಗೆ ಬ್ರೇಕ್ ಬಿದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಕ್ರಮಕ್ಕೆ ಜನರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಿಧವೆಯರು ಅಥವಾ ವಯೋವೃದ್ಧರು, ವಿಕಲಚೇತನರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಹಾಗೆ ಅಧಿಕಾರಿಗಳು ಸ್ಪಂದಿಸಬೇಕು. ಹಾಗೆ ಈಗ ಯಾರೇ ಒಬ್ಬ ಬೆನಿಫಿಷಿಯರಿ ಆತನ ಹತ್ರ ಸರಿಯಾದಂತಹ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಸಂದೇಹಾಸ್ಪದವಾಗಿ ಪಿಂಚಣಿ ಪಡೀತಾ ಇದ್ದು ಅದನ್ನ ತಡೆ ಹಿಡಿದಿದ್ರೆ ಯಾವ ಕಾರಣಕ್ಕಾಗಿ ಹಣ ಪಾವತಿ ಆಗ್ತಾ ಇಲ್ಲ ಅಂತ VAಗಳು ಫಲಾನುಭವಿಗೆ ನೋಟಿಸ್ ಅನ್ನು ನೀಡಬೇಕಾಗತ್ತೆ. ಆದರೆ VAಗಳು ನೋಟಿಸ್ ನೀಡುವಲ್ಲಿ ವಿಳಂಬ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದರಿಂದಾಗಿ ಫಲಾನುಭವಿಗಳು ಸಂಕಷ್ಟವನ್ನ ಫೇಸ್ ಮಾಡ್ತಿದ್ದಾರೆ. ಮೂಲಗಳ ಪ್ರಕಾರ ಜುಲೈ 13ರವರೆಗೆ ರಾಜ್ಯದಲ್ಲಿ ಒಟ್ಟು 15,02,991 ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರವನ್ನು ನೀಡಿ ಅಂತ ಸೂಚನೆಯನ್ನು ನೀಡಲಾಗಿದೆ. ಆದರೆ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೋಟಿಸ್ ನೀಡಲಾಗಿದೆ? ಇದರಲ್ಲಿ ಅರ್ಧದಷ್ಟು ಜನರಿಗೆ ಮಾತ್ರ ನೋಟಿಸ್ ಸಿಕ್ಕಿದೆ. ಇನ್ನುಳಿದವರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಕಲಾವಿದರು ರಾಮ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಚಿಂತಕರು ಕೃಷ್ಣ ಮರಿಯಾಂಕ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ.
ಎಸ್ ರಾಮು ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಸರ್ಕಾರ ಬಂದು 3 ವರ್ಷ ಆಯಿತು. ಸೊ ಕಲಾವಿದರಾಗಿ ಏನೆಲ್ಲ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ? ಸತ್ಯದ ಮಾತಮ್ಮ, ಇದು ರಕ್ತ ಕಣ್ಣೀರು. ಇದು ರಕ್ತ ಕಣ್ಣೀರು ಬಡವನ ಪಾಲಿಗೆ, ಕಾರ್ಮಿಕನ ಪಾಲಿಗೆ, ವಯಸ್ಸಾದಂಥ ವೃದ್ಧರ ಪಾಲಿಗೆ ಮತ್ತು ವಿಕಲಚೇತನರು, ವಿವಿಧ ರೀತಿಯ ವಿಕಲನಚೇತರು ಬಹಳ ನೋವನ್ನು ತಿಂತಾ ಇದ್ದಾರೆ. ವಿದ್ಯಾವಂತರಾಗಿದ್ದರೆ ಇವ್ರು ಕೇಳ್ತಕ್ಕಂಥ ದಾಖಲೆ ಕೊಡ್ಬೋದಿತ್ತು. ವಿದ್ಯಾವಂತರು ಆಗಿದ್ದರೆ ಅವರು ದುಡ್ದು ಸ್ವಲ್ಪ ಯೌವನ ಕಳೆದು ವೃದ್ಧಾಪ್ಯದಲ್ಲಿ ಜೀವನಕ್ಕೋಸ್ಕರ ಸ್ವಲ್ಪ ಆಧಾರ ಮಾಡ್ಕೊಂಡು ಇಡ್ತಿದ್ರು. ಆದರೆ ಪಿಂಚಣಿ ಪಡಿತಕ್ಕಂಥವ್ರು ಯಾರು? 100ಕ್ಕೆ 99% ವಿದ್ಯೆ ಇಲ್ಲದೆ ಇರ್ತಕ್ಕಂಥವ್ರು, ಕಡು ಬಡವರು ಮತ್ತು ಮಧ್ಯಮ ವರ್ಗದವರು, ಬಡವರು. ಇವ್ರಿಗೆ ಸರ್ಕಾರ, ನಾನು ತಿಳಿದ ಪ್ರಕಾರ, ನೋಡಿರೋ ಪ್ರಕಾರ 8-9 ತಿಂಗಳಿಂದ ಬಂದಿಲ್ಲ ಪೆನ್ಷನ್. ಅವರು ನಾಡ ಕಚೇರಿ ಅಲಿಬೇಕು. ಗ್ರಾಮ ಅಧಿಕಾರಿ, VA ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಅಧಿಕಾರಿ, ಇಲ್ಲಿ ಇದನ್ನೇ ಬಂಡವಾಳ ಮಾಡ್ಕೊಳ್ತಿದ್ದಾರೆ ಮಧ್ಯವರ್ತಿಗಳು. ಯಾಕಂದರೆ 12ರಿಂದ 15 ಸಾವಿರ ಖರ್ಚು ಮಾಡಿದರೆ ಪೆನ್ಷನ್ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೂ ಅಂದ್ರೆ ಇದು ದೊಡ್ಡ ಹಾವಳಿ. ಇಲ್ಲಿ ಮಾಡ್ತಕ್ಕಂಥವ್ರು ಯಾರು? ಪಕ್ಷದ ಏಜೆಂಟ್ರುಗಳು. ಬಡವನ ಕಷ್ಟ ಸರ್ಕಾರ ಹೇಳುತ್ತೆ. ಸರ್ಕಾರ ಕೆಲಸ ದೇವರ ಕೆಲಸ. ಒಂದು ಇಂಗ್ಲಿಷ್ನಲ್ಲಿ ಥಾಟ್ಸ್ ಇದೆ. ಟೆಲಿಂಗ್ ಈಸ್ ವೆರಿ ವೆರಿ ಈಸಿ, ಪ್ರಾಕ್ಟಿಕಲ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇದು ಸರ್ಕಾರ ಹೇಳೋದೊಂದು ರೀತಿ, ಮಾಡೋದೊಂದು ರೀತಿಯಾಗಿದೆ. ಅಲ್ಲ, 36 ತಿಂಗಳಿಂದ 36-38 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಆಗಿಲ್ದಿದ್ದು ಸಮಸ್ಯೆ DK ಶಿವಕುಮಾರ್ ಅವರು ಬಂದ ನಂತರ ಇದು ಉಟ್ಕೊಳ್ತಾ ಸಮಸ್ಯೆ. ನೀವು ಇಲ್ಲಿ ತನಕ ಏನು ಮಾಡ್ತೀರಿ? ಕತ್ತೆ ಕಾಯಿಸ್ತಿದ್ರ? ಸರ್ಕಾರ ನಡೆಸ್ತಕ್ಕಂಥವ್ರು ಅಧಿಕಾರಿಗಳು ಏನು ಮಾಡ್ತಿದ್ರಿ? ಅಲ್ಲ, ಬಡವ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅವನು ಹಲ್ದು ಅವನ ಜೀವ ಅವನು ಬಿಡ್ತಾ ಇದ್ದಾನೆ. ಇದೇನ ನೀವು ನೋಡ್ತಕ್ಕಂಥದ್ದು? ಯಾರು ನಿಮ್ಮ ಅಪ್ಪನ ಮನೆಗೆ ದುಡ್ಡು ಕೊಡ್ತಿದ್ದೀರಾ? ಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರ ತೆರಿಗೆ ಹಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕೊಡ್ತಿದ್ದೀರ. ನೀವು ಹಣ್ಣು ತಿಂದ್ಬಿಟ್ಟು ಚಿಪ್ಪೆನ ಬಾಯಿಗೆ ಒರೆಸೋದು ಬಡವನ ಪಾಲಿಗೆ. ಅದು ಇಲ್ಲ ಅಂದರೆ ಏನು ಸ್ವಾಮಿ, ಹೇಗೆ ಸ್ವಾಮಿ ಬದುಕ್ತಾನೆ ಅವನು? ಅಲ್ಲ, ಈಗ ನಾನು ಹೇಳ್ತೀನಿ, ಒಂದು ಮುಖ್ಯಮಂತ್ರಿ ನಿಮಗೆ ಎಷ್ಟು ಆಳು ಕಾಳು ಇರ್ತಾರೆ, ಎಷ್ಟು ಕಾರ್ಗಳಿರುತ್ತೆ, ಎಷ್ಟು ಅಧಿಕಾರಿಗಳಿರುತ್ತೆ, ನಿಮ್ಮ ಖರ್ಚು ವೆಚ್ಚ ತಿಂಗಳಿಗೆ ಏನಿಲ್ಲ ಅಂದ್ರೂ 1-1.5 ಕೋಟಿ ಇರುತ್ತಲ್ವಾ? ಅದೇ ಬಡವ ನೀವು ಕೇಳ್ತೀರಾ, ಆದಾಯ ಪ್ರಮಾಣ ಪತ್ರ 30,000 ಇರಬೇಕು ಅಂತ ಯಾಕೆ ನಿಲ್ಲಿಸಿದ್ದೀನಂತನೂ ನೀವು ಕಾರಣ ಕೊಡ್ತಿದ್ದೀರಾ. 40,000ಕ್ಕಿಂತ ಅಧಿಕ ಆದಾಯ ಇರ್ತಕ್ಕಂಥವ್ರು, ಮಾಸಿಕ ಅಲ್ಲ ವಾರ್ಷಿಕ 40,000 ಅಲ್ಲ ಸ್ವಾಮಿ, 30,000 ನೀವು ಲಿಮಿಟ್ ಮಾಡಿದ್ದೀರಲ್ಲ. 30,000ದಲ್ಲಿ ಅವ್ನು ಏನು ತಿನ್ನಕ್ಕೆ ಸಾಧ್ಯ? ಇವತ್ತು ಯಾವುದು ಕಮ್ಮಿ ಸಿಗ್ತಾ ಇದೆ ಯೋಚನೆ ಮಾಡಿದ್ದೀರಾ? ಒಂದು ಬೇಳೆ ಎಷ್ಟಿದೆ, ಅಕ್ಕಿ ಎಷ್ಟಿದೆ, ಎಣ್ಣೆ ಎಷ್ಟಿದೆ? ಜೀವನ ಮಾಡೋಕ್ಕಾಗ್ತಿದ್ಯಾ? 1,000 ರೂಪಾಯಿ 3,000 ರೂಪಾಯಿ ಒಂದು ದಿನ ಹೋದರೆ 2-2.5 ಸಾವಿರ ರೂಪಾಯಿ ಖರ್ಚಾಗ್ಬಿಡುತ್ತೆ ಸ್ವಾಮಿ ಒಂದು ದಿವಸಕ್ಕೆ. ಒಂದು ಕಾಫಿ ರೇಟ್ ಎಷ್ಟಿದೆ? 20-25. ಒಂದು ತಿಂಡಿ, 2 ಇಡ್ಲಿ, ಒಂದು ವಡೆ ತಿನ್ನೋದಕ್ಕೆ 75-80 ರೂಪಾಯಿ ಕೊಡಬೇಕು. ಹೀಗಿರುವಾಗ ಬಡವ ನೀವು 2-2.5 ಸಾವಿರ ರೂಪಾಯಿಲಿ ತಿಂಗಳಿಗೆ ಜೀವನ ಮಾಡಿ ಅಂತ ಹೇಳ್ತೀರಲ್ಲ, ವರ್ಷಕ್ಕೆ 30,000 ಅಂತ ನಿಗದಿ ಮಾಡ್ತೀರಲ್ಲ. ಇದು ಜೀವನ ನಡೆಸೋದಕ್ಕೆ ರೀತಿನ? ವಯಸ್ಸಾಗಿದೆ ಅವರಿಗೆ ವೈದ್ಯಕೀಯ ಖರ್ಚು ವೆಚ್ಚಗಳೇ 30-35 ಸಾವಿರ ಆಗುತ್ತೆ ವರ್ಷಕ್ಕೆ. ಸಾಮಾನ್ಯ ಕಾಯಿಲೆಗೆ ಹೇಳೋದು, ಯಾಕಂದರೆ ಯೌವನದಲ್ಲಿ ಯಾವ ಕಾಯಿಲೆ ಅಷ್ಟು ಬರಲ್ಲ. 60 ದಾಟಿದ ಮೇಲೆ ಎಲ್ಲ ರೀತಿಯ ವ್ಯಾಧಿಗಳು ವ್ಯಾಪಿಸ್ಕೊಳ್ಳುತ್ತೆ. ಅವನು ಅದರಲ್ಲೇ ಹೈರಾಣ ಆಗ್ತಾ ಇದ್ದಾನೆ. ಇದು ನಿಮಗೆ ಅರ್ಥ ಆಗ್ತಿಲ್ವಾ? ನಿಮ್ಮ ಗಮನಕ್ಕೆ ಬರ್ತಿಲ್ವಾ? ನಿಮಗೆ ಕಣ್ಣಿದೆಯೋ ಇಲ್ವೋ, ಕಿವಿ ಇದೆಯೋ ಇಲ್ವೋ? ಸ್ವಲ್ಪ ವಿಚಾರ ಮಾಡಿ. ಬಡವನಿಗೆ ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಾ? ಮಧ್ಯಮ ವರ್ಗದವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದೀರಾ? ಒಂದು ಸಿಲಿಂಡ್ರ್ ಸುಲಭವಾಗಿ ಸಿಗುತ್ತೆ. 1-1.5 ಸಾವಿರ ರೂಪಾಯಿ ಕೊಡಬೇಕಲ್ಲ ಸ್ವಾಮಿ ಸಿಲಿಂಡ್ರಿಗೆ. ಸೌದೆ ಸಿಗ್ತಿಲ್ಲ. ಯಾಕಂದರೆ ಕಾಡನ್ನೇ ನಾಶ ಮಾಡಿ
ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅಂತ ಮಾಡಕ್ ಹೊರಟಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನಿಸ್ತಿದ್ಯಾ? Yes, sir. ಮತ್ತೆ ವಿಚಾರ ಮಾಡಿ, ಚಿಂತನೆ ಮಾಡಿ, ಮಂಥನ ಮಾಡಿ. ಎಸ್, ಖಂಡಿತ ಸರ್. ಮತ್ತೆ ಬರ್ತೀನಿ, ಮತ್ತೆ ಮಾತಾಡ್ತೀನಿ. ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿ ಮನ್ವಿತಾ ಮಾಸ್ಕೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಎಸ್, ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್, ಕೃಷ್ಣ ಸರ್, ಯಾವ ಕಾರಣಕ್ಕೆ ಇವತ್ತು ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ? ಅದು ನನಗೆ ಗೊತ್ತಿರೋ ಹಾಗೆ ಒಂದು 2-3 ಕಾರಣ ಇರ್ಬೋದು. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಸರ್ಕಾರದಲ್ಲಿ ಸ್ವಲ್ಪ ದುಡ್ಡು ಕೊರತೆ ಇರ್ಬೋದು ಅನ್ನೋದು. ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ ಆಗಿರ್ಬೋದು. ಯಾವಾಗ ಈ ಪಿಂಚಣಿದು ವೆರಿಫಿಕೇಶನ್ನು ಅದು ಇದು ಅಂತ ಮಾಡ್ತೀರೋ, ನಿಮಗೆ ಒಂದು 3 ತಿಂಗಳು ಉಸಿರಾಟಕ್ಕೆ ಜಾಗ ಸಿಗುತ್ತೆ. ಅದು ಕೊಡಲೇಬೇಕು ಯಾವತ್ತಿದ್ರು. ಅವ್ರು ಹೇಳಿದಾಗ 8-9 ತಿಂಗಳದ ವಿಷಯ ನನಗೆ ಗೊತ್ತಿಲ್ಲ. 9 ತಿಂಗಳಿಂದ 6 ತಿಂಗಳಿಂದೆಲ್ಲ ಪಿಂಚಣಿಗಳು ಕೊಟ್ಟಿಲ್ಲ ಅಂದರೆ ತುಂಬ ಇಟ್ಸ್ ಎ ಡೇಂಜರಸ್ ಸಿಚುವೇಶನ್. ಆದರೆ ಇದು ಒಂದು ಕಾರಣ ಇರ್ಬೋದು. ಒಂದು ಖಜಾನೆಯಲ್ಲಿ ದುಡ್ಡಿಲ್ಲದೆ ಇರೋದು, ಅದು ಒಂದು ಕಾರಣ ಇರ್ಬೋದು. ಯಾವಾಗ ಈ ವೆರಿಫಿಕೇಶನ್ನು ಅದು ಇದು ಅಂತ ಹಾಕ್ತೀರಾ, ಆವಾಗ ಒಂದು 3 ತಿಂಗಳು ಅದು ಎಳೆದಾಡ್ಬೋದು. ಯಾಕೆಂದರೆ ಅದಕ್ಕೋಸ್ಕರ ನೀವು ಇದನ್ನು ಡಿಲೇ ಮಾಡ್ತಿದ್ದೀರಾ ಅಂತ ಒಂದಿರ್ಬೋದು. ಇನ್ನೊಂದು ಏನಂತಂದರೆ, ಇದು ಸತ್ಯ ಇರ್ಬೋದು. ಈಗ ಹಲವಾರು ಇನ್ಎಲಿಜಿಬಲ್ ಇವರು ಮಾಡ್ತಾ ಇರ್ಬೋದು. ಈ ವೆರಿಫಿಕೇಷನ್ ಪ್ರಾಸೆಸ್ ಕರೆಕ್ಟ್ ಅಂತ ಹೇಳ್ಕೊಳ್ಳಿ. ಈಗ ಅದನ್ನು ಒಂದೇ ಸಲ ಮಾಡೋದು ಅಂದರೆ, ಈಗ ಏನಾಗ್ತಾಯಿದೆ, ಡಿಜಿಟಲ್ ವೆರಿಫಿಕೇಷನ್ ಮಾಡ್ತಾ ಇದ್ದೀರಿ. ಎಲ್ಲ ಕಡೆ ಡಿಜಿಟಲ್ ವೆರಿಫಿಕೇಷನ್ ಮಾಡೋದು ಯಾಕೆ? ಟೆಕ್ನಾಲಜಿ ಯೂಸ್ ಮಾಡೋದು ಸ್ವಲ್ಪ ಸ್ಪೀಡಪ್ ಆಗಿ ಪ್ರಾಸೆಸ್ ಮಾಡೋದು. ಇಲ್ಲಿ ಉಲ್ಟಾ ಹೋಗಿದೆ. ಈಗ ನಮ್ಮ ಇದರಲ್ಲಿ ಒಂದು 10 ತರಹ ಪಿಂಚಣಿಗಳಿದೆ. ಸುಮಾರು 10 ಥರ ಪಿಂಚಣಿಗಳಿವೆ. ಇದು ನಾವು ಒಂದೇ ಥರ ಪಿಂಚಣಿಗಳಲ್ಲ. 10 ಥರ ಪಿಂಚಣಿಗಳಿಗೆ 10 ಥರ ವೆರಿಫಿಕೇಷನ್ಸ್ ಆಗಲಿ, ಡಾಕ್ಯುಮೆಂಟೇಷನ್ಸ್ ಆಗಲಿ ಬೇಕಾಗ್ಬೋದು. ಪ್ರತಿಯೊಬ್ಬರಿಗೂ ಒಂದೊಂದು, ಈಗ ಯಾರೋ ಒಬ್ಬ ಅಂಗವಿಕಲ ಇದರಲ್ಲಿ ಕೇಳಿರ್ತಾನೆ. ಅದು ಅಂದರೆ ಸರ್ಕಾರ ಇದಿಷ್ಟು 10 ವರ್ಷ 5 ವರ್ಷ ವೆರಿಫಿಕೇಷನ್ ಮಾಡದಿರುವಂಥ ಉದಾಸೀನತೆ ಏನು? ಐ ಮೀನ್, ಇದು ಪ್ರತಿ ವರ್ಷ ಆಗ್ಬೇಕಲ್ವಾ? ವರ್ಷದಲ್ಲಿ ಈಗ ನೀವು ಒಟ್ಟಿಗೆ ಈಗ 23 ಲಕ್ಷದಿಂದ ಒಂದು 5 ಲಕ್ಷ ಕಿತ್ತಾಕ್ಬಿಟ್ಟಿದ್ದೀರಿ, ಹೆಚ್ಚು ಕಡಿಮೆ 4 lakhs or 5 lakhs ಕಿತ್ತಾಕಿದ್ದೀರಿ. ಅದು ಹೆಂಗೆ? ಅದು 4 ಲಕ್ಷ ಆಗೋರು ಯಾಕೆ ಬಿಡ್ತೀರಿ? ಇಯರ್ ಆನ್ ಇಯರ್ ಮಾಡ್ಕೊಂಡು. ಅಂದರೆ ಈ ಕಾರಣಗಳು, ಹಲವಾರು ಕಾರಣಗಳು. ಒಂದು, ಖಜಾನೆಯಲ್ಲಿ ದುಡ್ಡಿಲ್ದಿರ್ಬೋದು. ಇನ್ನೊಂದು, ಈ ಗೊಂದಲ ಸೃಷ್ಟಿ ಮಾಡ್ಕೊಂಡಿರೋ ಸಿಚುವೇಶನ್ ಸತ್ಯ ಇರ್ಬೋದು. 5 ಲಕ್ಷ ತೆಗೆದು ಇನ್ನೂ 10 ಲಕ್ಷ ಹೋಗ್ಬೋದೇನೋ, ನನಗೆ ಗೊತ್ತಿಲ್ಲ. ಆದ್ರೂ ಇದು ಒಂದು ಕಾರಣ ಇರ್ಬೋದು. ಆಮೇಲೆ ಈಗಿರೋ ಒತ್ತಡ, ಸ್ಕೀಮ್ಗಳು, ಅದು ಇದು ಇರೋದ್ರಲ್ಲಿ ಇದು ಬೇರೆ. ಸೊ ಇನ್ನೊಂದು ಏನಂದರೆ, ನಿಮಗೆ ಟ್ಯಾಕ್ಸ್ ಕಲೆಕ್ಷನ್ ಸಿಚುವೇಶನ್ ಹೇಗಿದೆ ಎಲ್ಲ ನೋಡಬೇಕಾಗ್ತದೆ. ಈಗಿರೋ ಟ್ಯಾಕ್ಸ್ BBMP ಟ್ಯಾಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು ಟ್ಯಾಕ್ಸ್ ಕಲೆಕ್ಷನ್ಸ್ ಹೇಗೆ ಬರ್ತಾ ಇದೆ, ಹೌ ದ ಗವರ್ಮೆಂಟ್, ಸರ್ಕಾರ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ. ಅದರಲ್ಲಿ ನಿಮಗೆ ಇನ್ಕಮ್ ಇಲ್ಲ ಅಂದರೆ, ರೆವಿನ್ಯೂ ಇಲ್ಲ ಅಂದರೆ, ಇದೆಲ್ಲ ಸ್ಕೀಮ್ಗಳು ಅಂದರೆ ಇದೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, ಇದೆಲ್ಲದಕ್ಕೂ ಹೊಡೆತ ಬಿದ್ದಿರೋದು ಇದು ಒಂದು ಕಾರಣ ಇರ್ಬೋದು. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್, ಗವರ್ನೆನ್ಸಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಪಾರ್ಟ್ ಹೇಗಿದೆ, ದುಡ್ಡು ಎಲ್ಲಿಂದ ಬರ್ತದೆ, ಅದು ಆಗ್ತಿಲ್ದಿರೋ ಕಾರಣದಿಂದನೂ ಆಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಎಸ್, ಮೇಡಮ್, ಈಗ ಏನೇ ಬೇಕು ಅಂತ ಅಂದರೂ ಹೋರಾಡಬೇಕು, ಅದೇ ಸಿಚುವೇಶನ್ ಇರೋದು. ಅಕಸ್ಮಾತ್ ಹೋರಾಟ ಮಾಡಲಿಲ್ಲ ಅಂದರೆ ಏನೂ ಸಿಗಲ್ವಾ? ಹೇಗೆ ಸದ್ಯ ಸಿಚುವೇಶನ್ ನೋಡಿದ್ರೆ? ಹೋರಾಟಕ್ಕಿಂತಲೂ ಇವಾಗ ಜೀವ ಹಿಡ್ಕೊಂಡು ಇನ್ನೊಂದು 4 ದಿನ ಹೆಂಗ್ ಬದುಕಿರ್ಬೇಕು ಅಂತ ಹಲವರು ಯೋಚನೆ ಮಾಡ್ತಿರ್ತಾರೆ. ಹೆಂಗ್ ಸರ್ವೈವ್ ಆಗೋದು ಅಂತ ಅಲ್ವಾ? ಇವಾಗ ನೋಡಿ, ಯಾರಾದ್ರೂ ನಾವು ಸ್ಯಾಲ್ರಿಡ್ ಇದ್ರೆ ಆ ಒಂದು ತಿಂಗಳು ಫಸ್ಟ್ ವೀಕ್ ಕಾಯ್ತಾ ಇರ್ತೀವಿ, ಎಷ್ಟೊಂದು ಖರ್ಚು ವೆಚ್ಚ ಇರುತ್ತೆ. ಇನ್ನ ಈ ಪಿಂಚಣಿ ಯಾರಿಗೆ ಕೊಡ್ತಾ ಇರ್ತಾರೆ ಅಂತಂದ್ರೆ, ಯಾರಿಗೆ ಇವಾಗ ಅರ್ನಿಂಗ್ ಕೆಪಾಸಿಟಿ ಇರಲ್ವೋ ಅಂತವ್ರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಇವ್ರಿಗೆಲ್ಲರಿಗೂ, ಇವ್ರಿಗೆ 1 ರೂಪಾಯೂ ಮುಖ್ಯ. ನಿಮ್ಮ ಆಫೀಸ್ ಎದುರುಗಡೆನೆ ಇವಾಗ ಒಬ್ರು ಓಡಾಡ್ತಾ ಇದ್ರು ಅಂಗವಿಕಲರು. ಅವರು ನೋಡ್ತಾ ಇದ್ದೆ, ಕೈಯಲ್ಲಿ ಒಂದು ಬೋರ್ಡ್ ಇಟ್ಕೊಂಡ್ಬಿಟ್ಟು ಅಂಗವಿಕಲರು ದುಡ್ಡು ಕೊಡಿ ಅಂತ. ಹಾಗಿದ್ರೆ ಎಲ್ಲರೂ ಬೀದಿಗೆ ಬರ್ಬೇಕಾ? ವೃದ್ಧರಿದ್ದಾರೆ, ಆಮೇಲೆ ವಿಧವೆಯರಿದ್ದಾರೆ. ಅವ್ರಿಗೆ ಯಾರೂ ಜೀವನಕ್ಕೆ ಇಷ್ಟು ಅಂತ ದುಡ್ಡು ಕೊಡೋರಿಲ್ಲ. ಅವ್ರೆಲ್ಲಿಗೆ ಹೋಗ್ಬೇಕು? ಹೌದು. ಅವ್ರ ಪಕ್ಕದ ಮನೆಯವ್ರ ಹತ್ರ ಎಷ್ಟು ದಿನ ಅಂತ ಅಕ್ಕಿ, ಬೇಳೆ, ಸಕ್ಕರೆ, ಉಪ್ಪು ಅಂತ ತಗೊಳಕ್ ಸಾಧ್ಯ? ಈ ಗ್ಯಾರಂಟಿ ಸ್ಕೀಮ್ ಬಂದ್ಬಿಟ್ಟು ಜನರ ಜೀವನದ ಗ್ಯಾರಂಟಿನೇ ಕಿತ್ಕೊಂಡ್ಬಿಟ್ಟಿದೆ. ಯಾಕಾದ್ರೂ ಗ್ಯಾರಂಟಿ ಸ್ಕೀಮ್ ಕೊಟ್ರೋ ಅಂತಾನೆ ಎಲ್ಲ ಜನಸಾಮಾನ್ಯರು ಮಾತಾಡ್ತಿರೋದು. ನೀವ್ ಹೇಳ್ದಂಗೆ ಹೋರಾಟ ಮಾಡ್ದಲೇ ಹೋದ್ರೆ ಇವತ್ತಿನ ಸರ್ಕಾರಕ್ಕೆ ಕಿವಿನೂ ಕೇಳಲ್ಲ, ಕಣ್ಣು ಕಾಣೋದಿಲ್ಲ. ಅಟ್ಲೀಸ್ಟ್ ಹೋರಾಟ ಮಾಡಾದ್ಮೇಲಾದ್ರೂ ಕೇಳುತ್ತಾ ಅಂತಂದ್ರೆ, ಇಷ್ಟು ತಿಂಗಳಿಂದ ಪಿಂಚಣಿ ಕೊಟ್ಟಿಲ್ವಲ್ಲ, ಹಾಗಾದ್ರೆ ಅವ್ರಿಗೆ ನಿಜವಾಗ್ಲೂ ಕಣ್ಣು ಹೋಗಿ, ಕಿವಿ ಹೋಗಿ, ಕುರುಡ್ರು ಆ ಥರ ಆಗ್ಬಿಟ್ಟಿದಾರೇನೋ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು, ಇವಾಗ ನಮ್ದು ರೈತರ ಪರಿಸ್ಥಿತಿ ಗೊತ್ತಿದೆ.
ಅಂಥ ಕುಟುಂಬದಲ್ಲೂ ವೃದ್ಧರಿರ್ತಾರೆ, ವಿಧವೆಯರಿರ್ತಾರೆ. ಅವ್ರು ಎಲ್ಲಿಗೆ ಹೋಗಬೇಕು? ನನಗೆ ಗೊತ್ತಿರೋ ಅಂತಾರೆ ಒಬ್ಬರು ಅನಾಥಾಶ್ರಮದಲ್ಲಿದ್ದಾರೆ. ಅವರಿಗೆ ಮಕ್ಕಳಿಲ್ಲ, ಒಬ್ಬಳೇ ಮಗಳು, ಆದರೆ ಅವ್ರಿಗೆ ಇನ್ಯಾವ ಸೋರ್ಸು ಇಲ್ಲ. ಪ್ರತಿ ತಿಂಗಳದು ಈ ಪಿಂಚಣಿಯಿಂದಾನೇ ಅವ್ರದ್ದು ಔಷಧಿ ಬರೋದು. ಇವಾಗ ಅವರೆಲ್ಲ ಎಲ್ಲಿಗೆ ಹೋಗಬೇಕು? ಹೌದು, ಡಿಪೆಂಡೆನ್ಸಿ ಜಾಸ್ತಿ ಇದೆ ಪಿಂಚಣಿ ಮೇಲೆ. ಹೌದು, ಡಿಪೆಂಡೆನ್ಸಿ ಜಾಸ್ತಿ ಇದೆ. ಬಟ್ ಇನ್ನೊಂದು ವಿಷಯ ಮೇಡಮ್, ಇವ್ರೇನು ಅವ್ರ ಜೇಬಿಂದ ₹1 ಕೊಡ್ತಾ ಇಲ್ಲ. ಇದೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡೇನೆ. ಏನ್ ಮಾಡ್ತಿದ್ದಾರೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ? ವಾಪಸ್ ನಮ್ಗೆ ಕೊಡ್ಬೇಕು. ಹೋಗ್ಲಿ, ಇಲ್ಲೇನಾದ್ರೂ ರೋಡಿನ ಅಭಿವೃದ್ಧಿ ನಡೀತಾ ಇದೆಯಾ? ಇಲ್ಲ, ಇಡೀ ಬೆಂಗಳೂರು ಕಿತ್ತಾಕೊಂಡು ಕೂತಿದ್ದಾರೆ. ಇನ್ನೇನಾದ್ರೂ ಹೊಸದಾಗಿ ಏನಾದ್ರೂ ಕೊಡ್ತಾ ಇದ್ದಾರಾ? ಇಲ್ಲ, ಎಲ್ಲಾನು ಕಿತ್ಕೊಂತಾ ಇದಾರಲ್ಲ. ಇದೊಂದು ಬೇಸಿಕ್ ಲಿವಿಂಗ್ ಸ್ಟ್ಯಾಂಡರ್ಡು ಇಲ್ಲ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಇರೋಂತಹ ಮೂಲಭೂತ ಸೌಕರ್ಯಗಳಿಗೆ, ಮೂಲಭೂತ ಹಕ್ಕುಗಳಿಗೆ ಯಾವುದೂ ಹಾಗೆ ಬೆಲೆನೇ ಕೊಡ್ತಾ ಇಲ್ವಾ ಈ ಸರ್ಕಾರ? ಹೌದು. ಎಷ್ಟು ದಿನ ಹೋರಾಟ ಮಾಡಬೇಕು? ಬದುಕೋದಕ್ಕೂ ಹೋರಾಟ ಮಾಡಬೇಕಾ? ಆ ಥರ ಪರಿಸ್ಥಿತಿ ಕರ್ನಾಟಕದಲ್ಲಿ ನಮಗೆ ನಿರ್ಮಾಣ ಆಗಿದೆ. ಈ ಗೌರ್ಮೆಂಟ್ ನಿರ್ಮಾಣ ಆಗಿದೆ, ಹೋರಾಟ ಮಾಡೋ ಸ್ಥಿತಿ. ಹೌದು. ಇವಾಗ ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಇದನ್ನೆಲ್ಲ ಏರ್ಸಕ್ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟು ಸಿಗುತ್ತಾ ಎಲ್ಲೆಲ್ಲಿಂದ ದುಡ್ಡು ಅದೆಲ್ಲ ಕಿತ್ಕೊಂತ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಜೀವಂತವಾಗಿರ್ಬೇಕು ಅಂತಂದ್ರೆ ಅವ್ರಿಗೆ ಸಿಗ್ಬೇಕಾಗಿರೋ ಪಿಂಚಣಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಇದೆಂತ ಸರ್ಕಾರ? ಹೌದು, ನಿಜಕ್ಕೂ ವಿಪರ್ಯಾಸ ಅಂತಲೇ ಹೇಳ್ಬೋದು. ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ ಝೂಮ್ ನಲ್ಲಿ. ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಬೀರಪ್ಪ ಹಂಡಗಿ ಅವರು. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ, ಕೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್, ಸಾಮಾನ್ಯ ವ್ಯಕ್ತಿಗಳಿಗೂ ವಿಕಲಚೇತನರ ವ್ಯಕ್ತಿಗಳಿಗೂ ಅಂತ ವ್ಯತ್ಯಾಸ ಈಗಾಗಲೇ ಸರ್ಕಾರ ಗಮನಿಸಿದೆ. ನನ್ನ ಅಭಿಪ್ರಾಯದಲ್ಲಿ ಒಬ್ಬ ನಾನು ಸರ್ಕಾರಿ ನೌಕರನಾಗಿ ಸರ್ಕಾರದ ಯೋಜನೆಗಳಾಗಲಿ ಸರ್ಕಾರವನ್ನು ವಿರೋಧ ಮಾಡಲ್ಲ. ಆದ್ರೆ ಸರ್ಕಾರ ಏನ್ ಮಾಡ್ಬೇಕಾಗಿದೆ, ಇವತ್ತು ವಿಕಲಚೇತನ ನಿರುದ್ಯೋಗಿ ವಿಕಲಚೇತನರು ಅವರು ಯಾವುದೇ ಒಂದು ಅಂಗ ಊನ ಇದ್ರೂ ಕೂಡ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಅಂತದ್ರಲ್ಲಿ ಒಂದು 6 ತಿಂಗಳ 7 ತಿಂಗಳ ಈ ತರ ಅವರಿಗೆ ಮಾಸಾಸನ ಕೊಡ್ಲಿ ಅಂದ್ರೆ ಅವ್ರ ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಅದು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ದಿನಾನು ಕೂಡ ಅಲ್ಲಿರುವಂತ ಪೋಸ್ಟ್ ಮ್ಯಾನ್, ಅಲ್ಲೇನು ಅಂಚೆ ನೌಕರರ ಇರ್ತಾರೆ, ಅವ್ರು ವಿಚಾರಿಸ್ತಾ ಇರ್ತಾರೆ ನಮ್ದು ಮಾಸಾಸನ ಬಂತ ಅಂತಂದ್ರೆ ಅವರು ಬೇರೆಯವರಿಗೆ ಏನೋ ಅವಲಂಬನೆ ಆಗದೆ ತಮ್ಮ ಜೀವನ ನಡೆಸೋದ್ರ ಜೊತೆಯಾಗಿ ಇಂತೆಲ್ಲಾ ಕಾರ್ಯಕ್ರಮ ಅಂದ್ರೆ ಅವರು ಮಾಡೋದ್ರ ಜೊತೆಯಾಗಿ ಅವ್ರ ಜೀವನ ನಡೆಸ್ತಿರ್ತಾರೆ. ಆದ್ರೆ ಮುಖ್ಯವಾಗಿ ಅವ್ರ ಏನಂದ್ರೆ ಅವರಿಗೆ ನೀಡುವಂತ ಆ ಒಂದು ಮಾಸಾಸನವನ್ನ ಸಮರ್ಪಕ ನೀಡಿದಾಗ ಈ ತರ ತೊಂದರೆ ಆಗಲ್ಲ. ನನಗನ್ಸುತ್ತೆ ಸರ್ಕಾರಿ ಮನೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರ ಅವ್ರ ಗಮನಕ್ಕೆ ಬಂದಿಲ್ಲ ಅನ್ಸುತ್ತಾ. ಈ ನಿಮ್ಮ ಜಿ ಕನ್ನಡದ ಮೂಲಕವಾಗಿ ಅವ್ರ ಗಮನಕ್ಕೆ ಬಂದು ಇವತ್ತೇನು ಅಂತಪ್ಪ ಅಂದ್ರ ವಿಕಲಚೇತರ ಸೇವೆಯನ್ನ ದೇವರ ಸೇವೆಗೆ ಸಮಾನ ಅಂತ ಹೇಳ್ತೀವಿ ನಾವು. ಅವ್ರು ನಮ್ಮ ಸೇವೆ ಮಾಡೋದು ಬೇಕಾಗಿಲ್ಲ, ನಮ್ಮ ವಿಕಲಚೇತನರಿಗೆ ನೀಡ್ತಕ್ಕಂತ ಏನು ಯೋಜನೆ ಇದೆ ಅವರಿಗೆ ಮಾಸಾಸನ ಅದನ್ನು ಸಮರ್ಪಕ ನೀಡಿದಾಗ ಮಾತ್ರ ಒಂದು ಸರ್ಕಾರಕ್ಕೆ ಉತ್ತಮ ಹೆಸರು ಬರುವ ನಿಟ್ಟಿನಲ್ಲಿ ಉತ್ತಮ ಹೆಸರು ಬರುತ್ತೆ. ಮನೆ ಮುಖ್ಯಮಂತ್ರಿ ವಿಚಾರವಾಗಿ ಅವರು ಗ್ಯಾರಂಟಿ ಯೋಜನೆ ತರಲಿ, ಇನ್ನೂ ಅನೇಕ ಹತ್ತು ಯೋಜನೆ ತರಲಿ, ನಾವು ಸರ್ಕಾರಿ ನೌಕರಾಗಿ ಅದನ್ನ ಸಮರ್ಪಕ ನಿರ್ವಹಣೆ ಮಾಡ್ತೀವಿ. ಆದ್ರೆ ನನ್ನದೊಂದು ಕಳಕಳಿ ಮನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಮ್ಮ ವಿಕಲಚೇತನರು ಏನು ನಿರುದ್ಯೋಗಿ ವಿಕಲಚೇತನರು ಇದ್ದಾರೆ ಅವರಿಗೆ ನೀಡಬೇಕಾದಂತ ಮಾಸಾಸನವನ್ನ ಪ್ರತಿ ತಿಂಗಳು ನೀಡಿದಾಗ ಅವರ ಒಂದು ಒತ್ತಡವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಅವ್ರ ಜೀವನ ನಿರ್ವಹಣೆ ಕೂಡ ಉತ್ತಮ ರೀತಿಯಲ್ಲಿ ಆಗುತ್ತೆ. ಸರ್ಕಾರಿ ನಿಟ್ಟಿನಲ್ಲಿ ಗಮನ ಹರಿಸಲಿ ಅಂತ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಮೇಡಮ್. ಎಸ್ ಬೀರಪ್ಪ ಸರ್, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ರಾಮು ಸರ್, ಈಗ ಒಬ್ಬ ಸ್ಮಶಾನದಲ್ಲಿ ಸ್ಮಶಾನ ಕಾಯುವಂಥ ಕಾರ್ಮಿಕ ಆಗಿರ್ಬೋದು, ಆತನಿಗೂ ಕೂಡ ದುಡ್ಡು ಹಾಕ್ತಾ ಇಲ್ಲ. ಮತ್ತೊಂದು ಕಡೆ ಈಗ ದುಡ್ಡಿನ ಅವಶ್ಯಕತೆ ಹೆಚ್ಚಾಗ್ತಾ ಇದೆ, ಇದರಿಂದ ಕ್ರೈಮ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆಯಾ, ಹೇಗೆ ಅಂತ? 100% ಮೇಡಮ್. ಈಗ ಯಾರಾದ್ರೂ ಕತ್ತಲ್ ಚೈನ್ ಹಾಕೊಂಡು ಉಂಗುರ ಹಾಕೊಂಡು ಹೋದ್ರೆ ಅಥವಾ ಒಂಟಿ ಹೆಣ್ಮಕ್ಳು ಒಂದ್ ಕಡೆ ಹೋಗ್ತಾ ಇದ್ರೆ ಸಡನ್ ಆಗಿ ಬರ್ತಾರೆ ಸ್ಕೂಟಲ್ಲಿ, ಸಡನ್ ಕಿತ್ಕೊಂಡು ಹೋಗ್ತಾರೆ. ಬಸ್ನಲ್ಲಿ ಏನಾದ್ರು ಒಂಚೂರು ಯಾಮಾರಿದ್ರೆ ಗುಂಪು ಸೇರ್ತಾರೆ, ಉಸಿರು ಕಟ್ಟಿಸ್ತಾರೆ, ನಮ್ ಜೋಬು ಖಾಲಿ, ಹಂಗೆ ಕಟ್ ಮಾಡ್ತಾರೆ, ಹಂಗೆ ಕಿತ್ಕೊಂಡು ಹೋಗ್ತಾರೆ. ಈ ರೀತಿ ಕ್ರೈಮು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಯಾಕೆ ಹೇಳಿ? ಹಸಿವು, ಬಡತನ. ಒಬ್ಬ ಸಾಮಾನ್ಯ ಜೀವಿ ಅಂದರೆ ಒಬ್ಬ ವ್ಯಕ್ತಿ ಈ ನಾಡಲ್ಲಿ ಈ ಭೂಮಿಲಿ ಹುಟ್ಟಿದಾಗ ಜೀವಕ್ಕಿಂತ ಜೀವನ ಮುಖ್ಯ. ಜೀವ ಇದ್ದಾಗ ತಾನೇ ಜೀವನ ನಡೆಸ್ಲಿಕ್ಕೆ ಸಾಧ್ಯ. ಆ ಜೀವನನೇ ದುಸ್ತರವಾದಾಗ, ಕಠಿಣವಾದಾಗ ಯಾವ ರೀತಿ ಜೀವನ ಮಾಡ್ಲಿಕ್ಕೆ ಸಾಧ್ಯ? ಇದು ಸರ್ಕಾರ ಮನಗಾಣಬೇಕು. ನಾವ್ಯಾರು ಕೇಳಲಿಲ್ಲ ನಿಮಗೆ ಬಿಟ್ಟಿ ಭಾಗ್ಯ ಕೊಡಿ ಅಂತ. ಆದರೆ ನಿಮ್ಮ ತೆವಲಿಗೋಸ್ಕರ ಜನನ್ನ ಮರಳು ಮಾಡಿ ನೀವು ಗೆಲ್ಲೋದಕ್ಕೋಸ್ಕರ ನೀವು ಆಶ್ವಾಸನೆ ಕೊಟ್ರಿ,
ಕೊಟ್ಟ ಮೇಲೆ ಈಡೇರಿಸ್ಬೇಕಾದ ನಿಮ್ಮ ಕರ್ತವ್ಯ ತಾನೇ. ಸರಿ, ಬಡವನಿಗೆ ಮಧ್ಯಮನಿಗೆ ಈ ರೀತಿ ರಕ್ತ ಕಣ್ಣೀರು ತರ್ತಿದ್ದೀರಲ್ಲ, ನೀವು ಯಾಕೆ ಇಷ್ಟು ಲಕ್ಸುರಿ ಲೈಫ್ ಮಾಡ್ತಿದ್ದೀರಾ? ನಿಮಗೆಲ್ಲಿ ಲಕ್ಷ ಲಕ್ಷ ಕೋಟಿ ಬರ್ತಿದೆ, ನಿಮಗೆಲ್ಲಿ ಸಾವಿರ ಕೋಟಿ ಬರ್ತಿದೆ. ಒಬ್ಬ ಇನ್ನೂ 2 ತಿಂಗಳು ಆದರೂ ಮಂತ್ರಿಮಂಡಲ ರಚನೆ ಸಂಪೂರ್ಣವಾಗಲಿಲ್ಲ. ಯಾಕೆಂದರೆ ಕೊಡಬೇಕು. ಒಂದು ಮಂತ್ರಿ ಬೇಕಂದ್ರೆ 200-300 ಕೋಟಿ ಡೀಲು. ಯಾರು ಕೊಡ್ತಾರೆ ಅವರು ಮಂತ್ರಿ ಆಗ್ತಾರೆ. ಕೊಟ್ಟಿರ್ತಕ್ಕಂಥನು ಮಂತ್ರಿ, ಅವನು ಅದನ್ನ ಡೀಲ್ ನಿಜಕ್ಕೂ ನಡೀತಾ ಇದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? 100%. ಇಲ್ಲಾಂದ್ರೆ ಒಬ್ಬ ಮುಖ್ಯಮಂತ್ರಿಗೆ ಸ್ವತಂತ್ರ ಅಧಿಕಾರ ಇಲ್ಲ. ಯಾರು ಬೇಕು ಯಾರು ಬೇಡ, ಯಾರು ಕೆಲಸ ಮಾಡ್ತಾರೆ ಅಂತ ಆ ಮುಖ್ಯಮಂತ್ರಿಗೆ ಗೊತ್ತಿರುತ್ತೆ. ಆ ಮುಖ್ಯಮಂತ್ರಿ ಅಧಿಕಾರನೇ ಹೈಕಮಾಂಡ್ ಕೈ ಕಟ್ಟಾಗ್ತಾಗ ಯಾರೇನು ಮಾಡೋಕ್ಕಾಗುತ್ತೆ? 3 ಕೋಟ ಇದೆಯಮ್ಮ. ಒಂದು ಸಿದ್ದರಾಮಯ್ಯನವ್ರ ಕೋಟ, ಒಂದು DK ಶಿವಕುಮಾರ್ ಕೋಟ, ಒಂದು ಕೇಂದ್ರ ಹೈಕಮಾಂಡ್ ಕೋಟ ಅಂತ ಈ ರೀತಿ ಅಗ್ಗ ಜಗ್ಗಾಟ ನಡೀತಿದೆ. ಆವು ಎಣಿ ಆಟ. ಯಾರು ಎಷ್ಟು ಕೊಡ್ತಾರೆ? ಖರೀದಿ ಇಟ್ಟಿದ್ದಾರೆ ಮಂತ್ರಿ ಸ್ಥಾನಗಳನ್ನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಯಾರು ಹೆಚ್ಚು ಕೊಡ್ತಾರೋ ಅವ್ರು ಮಂತ್ರಿ ಆಗ್ತಾರೆ. ಕೊಡ್ಬೇಕಂದ್ರೆ ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಲ್ವಾ? 200 ಕೋಟಿ 300 ಕೋಟಿ ನನಗೆ ಗೊತ್ತಿರೋ ಪ್ರಕಾರ, ಮಾಹಿತಿಗಳ ಪ್ರಕಾರ ಅಷ್ಟು ಬಂತು, ಅಷ್ಟಕ್ಕೆ ಸೇಲ್ಗಿಟ್ಟಿದ್ದೀರಂದರೆ ಆ ವ್ಯಕ್ತಿಗೆ ಎಲ್ಲಿಂದ ಬರುತ್ತೆ? ಅವ್ನು ಸುಮ್ಮನೆ ಇರ್ತಾನ? ಬರೋದನ್ನೆಲ್ಲ ಗೋರ್ಕೊಂಡು ಅಂದರೆ ಇನ್ನು 1 ವರ್ಷನೇ. ಯಾಕಂದರೆ ಇನ್ನು 8 ತಿಂಗಳು ಎಲೆಕ್ಷನ್ ಇರುತ್ತೆ. ಕೆಲಸ ಮಾಡಬೇಕಾಗಿರೋದು 12 ತಿಂಗಳು ಅಷ್ಟೇ. 12 ತಿಂಗಳಲ್ಲಿ ಎಷ್ಟು ಗಳಿಸ್ಬೇಕೋ ಅಷ್ಟು ಗಳಿಸ್ಕೊಳ್ತಾನೆ ಬರ್ತೀನಿ, ಬರಲ್ಲ ಅನ್ನೋ ವಿಶ್ವಾಸ ಅಂತ ಇದ್ದೇ ಇರುತ್ತೆ. ಯಾಕಂದರೆ ಇವರ ಆಡಳಿತ ನೋಡ್ತಾ ಇದ್ರೆ ಜನ ಕೈ ಕೊಡೋದಂತೂ ಗ್ಯಾರಂಟಿ. ಅವ್ರಿಗೂ ಗೊತ್ತಾಗಿದೆ. ಆದ್ದರಿಂದ ಎಷ್ಟು ಬರುತ್ತೋ, ಯಾವ ಮೂಲೆಯಲ್ಲಿ ಏನಿದೆಯೋ ಎಲ್ಲ ಗೋರ್ಕೊಂಡು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ವಂಶ 5-6 ತಲೆಮಾರು ತನಕ ಕೂತ್ಕೊಂಡು ತಿನ್ನಕ್ಕೆ ನೋಡ್ತಾರೆ. ಹೀಗಿರುವಾಗ ಬಡವ ಹಸುವಿನಿಂದ ಕಳ್ತನ ಮಾಡ್ತಾನೆ ಮೇಡಮ್. ಹೊಟ್ಟೆ ತುಂಬಿದ್ರೆ, ಮೈ ತುಂಬ ಬಟ್ಟೆ ಇದ್ದರೆ, ಇರೋಕ್ಕೆ ಒಂದು ಸೂರಿದ್ರೆ ಯಾರು ಕಳ್ತನಕ್ಕೆ ಇಳಿಯಲ್ಲ ಅಲ್ವಾ? ಇದು ಸತ್ಯನೋ ಅದನ್ನು ನೀವು ಯೋಚನೆ ಮಾಡಿ. ಆರಿಂದ ಕ್ರೈಮು ಹಳ್ಳಿಲೂ ಹಬ್ಬಿಸ್ತಿದೆ. ರಾತ್ರಿ ಮಲಗಿರ್ತಾರೆ ಪಾಪ ರೈತರು, ಕೊಟ್ಟಿಗೆಯಲ್ಲಿ ಕುರಿಗಳೇ ಮಾಯ, ಹಸುಗಳೇ ಮಾಯ, ಅಲ್ಲಿಂದ ಶುರುವಾಗ್ತಿದೆ. ಮತ್ತೆ ನೀವು ರಾತ್ರಿ 10-10:30 ಹೋಗ್ತಿದೆ ಕಳ್ತನ. ಮತ್ತೆ ಬೆಳಿಗ್ಗೆ 4:15-5 ಗಂಟೆಗೆ ಹೋದರೆ ಆಗಲೂ ಕಳ್ತನ. ಏನಿಲ್ಲ ಅಂದರೆ ಒಡೆದ್ಬಿಟ್ಟು ಅಥವಾ ಚಾಕ್ ಹಾಕಿ ಹೋಗ್ತಾರೆ. ಏನು ಮಾಡಬೇಕು? ಹೇಗೆ ಬದುಕಬೇಕು? ರಕ್ಷಣೆನೇ ಇಲ್ಲ. ಕ್ರೈಮ ತಡೆಗಟ್ತಿಲ್ಲ. ಯಾಕೆ ಕಾರಣ? ಹಸಿವು. ವ್ಯಕ್ತಿಗೆ ಒಂದು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಮೂಲಭೂತ ಸೌಕರ್ಯಗಳಾಗಿರೋದೇನು? ಅನ್ನ, ನೀರು, ಗಾಳಿ, ಬೆಳಕು, ಹೊತ್ಕೊಳ್ಳೋದಕ್ಕೆ ಬಟ್ಟೆ, ಇರಕ್ಕೊಂದು ಗೂಡು, ಸಣ್ಣ ಗೂಡು, ಬೇಸಿಕ್ ಇಲ್ಲ ಅಂದಾಗ ಮನುಷ್ಯ ಕ್ರೋಧಗೊಳ್ತಾನೆ, ಆಕ್ರೋಶಗೊಳ್ತಾನೆ, ಕಳ್ತನಕ್ಕೆ ಹಿಡಿತಾನೆ, ಮಾಡಬಾರ್ದು ಕೆಲಸನ ಮಾಡಕ್ಕೆ ಹೋಗ್ತಾನೆ. ಇದನ್ನ ಸರ್ಕಾರ ಅರಿತು, ಹೌದು ನನ್ನ ಕೆಲಸ ಏನು, ನಾನು ಮುಖ್ಯಮಂತ್ರಿಯಾಗಿ ನನ್ನ ಸ್ಥಾನ ಭದ್ರಪಡಿಸ್ಕೊಳ್ಬೇಕಾದ್ರೆ ಉತ್ತಮ ಕಾರ್ಯ ನಡೆಸಬೇಕು, ಸಾಮಾಜಿಕ ಕಳಕಳಿಯ ಯೋಜನೆಗಳನ್ನ ಜಾರಿಗೆ ತರಬೇಕು, ಎಲ್ಲರನ್ನು ಸಮಾನಾಗಿ ಈಕ್ವಲ್ ಆಗಿ ನೋಡ್ಕೊಳ್ಬೇಕು. ಇದು ಜಾತ್ಯತೀತ ರಾಷ್ಟ್ರ. ಜಾತಿ ಮಧ್ಯ, ಒಳಪಂಗಡಗಳ ಮಧ್ಯ ಕುಸ್ತಿ ಜಗಳ ತಂದಿಡೋದಲ್ಲ ಸರ್ಕಾರದ ಕೆಲಸ. ಸರ್, ಮತ್ತೆ ಮಾತಾಡ್ತಾ ಹೋಗೋಣ, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಂದ್ ಕಡೆ ಈ ನಕಲಿ ಫಲಾನುಭವಿಗಳನ್ನ ತಡಿಬೇಕು, ಮತ್ತೊಂದ್ ಕಡೆ ಅರ್ಹರನ್ನ ಉಳಿಸ್ಕೊಳ್ಬೇಕು. ಈ 2 ವಿಷಯಗಳಲ್ಲಿ ಸರ್ಕಾರ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಈ ಬಗ್ಗೆ ಮಾತಾಡೋಣ. ಎಸ್ ಮನ್ವಿತಾ ಮೇಡಮ್, ಅಂದ್ರೆ ಈಗ ಈ ಪರಿಷ್ಕರಣೆ ಏನಿದೆ, ಅಥವಾ ಈಗ ಇಷ್ಟು ವರ್ಷ ಕೊಟ್ಟು ಈಗ ರಿಯಲೈಸ್ ಆಯ್ತಾ ಸರ್ಕಾರಕ್ಕೆ ಅಂತ? ಅಂದ್ರೆ ಯಾವಾಗ್ಲೂ ಅವ್ರ ಮನ್ಸಿಗೆ ಬಂದಾಗ, ಎಷ್ಟೋ ವರ್ಷಗಳಾದ್ಮೇಲೆ ಅವ್ರಿಗೆ ರಿಯಲೈಸ್ ಆದಾಗ ಪರಿಷ್ಕರಣೆ ಮಾಡೋದಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದು ಪಿಂಚಣಿ ಇದೆ ಅಂತ ಯಾಕೆ ಅವರು ಅನೌನ್ಸ್ ಮಾಡಬೇಕಿತ್ತು? ಮಾಡ್ದಲೇ ಇದ್ದಿದ್ರೆ ಜನರು ಹೆಂಗೋ ಜೀವನ ಕಟ್ಕೊಳ್ಳೋರು. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಜೀವನ ಕಟ್ಕೊಳಕ್ ಜನರಿಗೂ ಬರುತ್ತೆ. ಆದರೆ ಇದಿದೆ ಅಂದಾಗ ಆ ಒಂದು ಕುಟುಂಬದವ್ರು ಓಕೆ ಇವರಿಂದ ಇಷ್ಟು ಪಿಂಚಣಿ ಬರುತ್ತೆ, ಯಾವುದೋ ಒಂದು ಖರ್ಚಿಗೆ ಅಥವಾ ಕಾಯಿಲೆ ಕಸಾಲೆಗೆ ಆಗುತ್ತೆ ಅಂತ ರೆಡಿ ಆಗ್ತಾರೆ. ಅವತ್ತವ್ರಿಗೆ ಇದೆಲ್ಲ ಏನ್ ತಗೊಂಬಂದ್ರು ಯೋಜನೆ, ಅಂದ್ರೆ ಆ ಸರ್ಕಾರಕ್ಕೆ ಬುದ್ಧಿ ಇರ್ಲಿಲ್ವೋ ಅಥವಾ ತೆಗಿತಾ ಇರೋ ಈ ಸರ್ಕಾರಕ್ಕೆ ಬುದ್ಧಿ ಇಲ್ವೋ ಅಲ್ವಾ ಮೇಡಮ್? ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ಳೋ ಅಂತ ಯಾವುದೇ ಯೋಜನೆ ಬದಲೇ ಕೊಡ್ದು.
ಇವತ್ತು ಇದೆಲ್ಲ ತಗೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಫಲಾನುಭವಿಗಳು ಇದಾರೋ ಇಲ್ವೋ, ಸತ್ತಿದಾರೋ ಬದುಕಿದಾರೋ, ಯಾವ್ದ್ಯಾವ್ದು ನಕಲಿ ಯಾವ್ದ್ಯಾವ್ದು ಸತ್ಯ ಇದೆ ಅಕೌಂಟ್ ಅಂತ ನೋಡೋದು. ಇಷ್ಟು ವರ್ಷ ಏನು ಅವರು ಏನು ಮಾಡ್ದಲೆ ಹೇಳ್ಬಾರ್ದು, ಬಟ್ ಏನ್ ಕಾಯ್ತಾ ಇದ್ರು ಅಂತ ಗೊತ್ತಿರ್ಬೇಕಿತ್ತಲ್ವಾ. ಇದೇನು ವರ್ಷಕ್ಕೊಂದ್ಸಲಿ ಕೊಡೋವಂಥದ್ದಲ್ಲ, ಪ್ರತಿ ತಿಂಗಳು ಅವ್ರು ರಿಲೀಸ್ ಮಾಡಬೇಕು ಇಷ್ಟು ಅಮೌಂಟ್ ಅಂತ. ಇಷ್ಟು ತಿಂಗಳು ಹಾಗಿದ್ರೆ ಯಾವುದು ಇವಾಗ ಫೇಕ್ ಅಕೌಂಟ್ ಅಂತ ಬರ್ತಾ ಇದೆಯೋ ಆ ಫೇಕ್ ಅಕೌಂಟ್ ಯಾರಿಗೂ ಹೋಗಿತ್ತು? ಇವತ್ತೇನೋ ಜನರ ಮೇಲೆ ಹಾಕ್ತಾ ಇದ್ದಾರೆ. ಆಕ್ಚುಲಿ ಜನರು ಇರ್ಬೋದು ಮೇಡಮ್, ಒಂದು 20% ಇರ್ಬೋದು, ಸತ್ತೋಗಿರ್ಬೋದು, ಅವ್ರದ್ದು ಅಪ್ಡೇಟ್ ಆಗ್ದಲೇ ಇರ್ಬೋದು. ಬಟ್ ಮಿಕ್ಕಿದ್ದೆಲ್ಲ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು, ಇವತ್ತು ಕಿತ್ಕೊಂತಾ ಇದ್ದಾರೆ ಅಂತಂದ್ರೆ ಒಂದು ಎಕ್ಸ್ಪ್ಲನೇಷನ್ ಇಲ್ಲ. ನೋಟಿಸ್ ಕೊಡ್ತಾರೆ, ಸುಮ್ಮನೆ ಈ ತಿಂಗಳು ಬರೋದಿಲ್ಲ ಅಂತ. ಇತ್ತೀಚೆಗೆ 1 ತಿಂಗಳಿಂದ ನೋಟಿಸ್ ಕೊಡ್ತಾ ಇರೋದು. ಅದಕ್ಕಿಂತ ಮುಂಚೆ ಜನರು ಹೋಗ್ಬಿಟ್ಟು DC ಆಫೀಸ್ ಮುಂದೆ ನಿಂತ್ಕೊಂಡ್ರು ಯಾವುದೇ ತರದ್ದು ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಏನ್ ಮಾಡ್ತಿದೆ ನಮ್ಮ ಸರ್ಕಾರ? ಅಲ್ಲ, ಇವ್ರಿಗೆ ವೋಟ್ ಹಾಕಿ ಗೆಲ್ಸಿದ್ದು ನಮ್ಮ ಜೀವನನ ಇನ್ನಷ್ಟು ಕಷ್ಟಕರ ಮಾಡೋದಕ್ಕ ಇನ್ ಮುಂದೆ ನಾವು ವೋಟ್ ಹಾಕ್ಬೇಕೋ ಹಾಕ್ಬಾರ್ದು ಅಂತಾನೆ ಯೋಚನೆ ಮಾಡ್ಬೇಕಾಗತ್ತೆ. ಆ ರೀತಿ ಸಿಚುವೇಶನ್ ಬಂದಿದೆ ಆಲ್ರೆಡಿ. ಆಮೇಲೆ ಇವ್ರಿಗೆ ಯಾರ್ಯಾರು ಹೊಟ್ಟೆ ಉರಿಸ್ತಾ ಇದಾರೋ ಇವ್ರ ಶಾಪ ಅವ್ರಿಗೆ ತಟ್ಟದಲ್ಲೇ ಇರುತ್ತಾ? ಇವ್ರಿಗೆ ವಿಧಾನಸೌಧದಿಂದ ಈವನ್ ಕಬ್ಬನ್ ಪಾರ್ಕ್ಗೆ ಬರಬೇಕು ಅಂತಂದ್ರೆ ಒಂದೇ ಸ್ಟಾಪ್, ಒಂದ್ ಕಾನ್ವಾಯ್ ಬೇಕು. ಒಂದೊಂದು ಕಾರಿನ ಬೆಲೆ ಎಷ್ಟು, ಪೆಟ್ರೋಲು ಡೀಸೆಲ್ ಕಾನ್ವಾಯ್ ಅಷ್ಟೆಲ್ಲ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಇವ್ರಿಗೆ ಆ ಐಷೋ ಆರಾಮಿ ಜೀವನ ಬೇಕು. ಬಿಕಾಸ್ ಅವ್ರು ಆ ಸೀಟಲ್ಲಿ ಕೂತಿದ್ದಾರೆ ಅಂತ, ಅಧಿಕಾರ ಇದೆ ಅಂತ. ಅಧಿಕಾರ ಇದೆ. ಈ ಜನಸಾಮಾನ್ಯರು ಅವ್ರು ಊಟಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕನ್ನ ಹಾಕ್ತಾ ಇದಾರಲ್ಲ, ಏನಿದೆ ಇವ್ರ ಮನ್ಸಿನಲ್ಲಿ? ಏನೋ ಫ್ರೀಯಾಗಿ ಬಸ್ ಪಾಸ್ ಕೊಡ್ತೀವಿ, ಗ್ಯಾರಂಟಿ ಸ್ಕೀಮು, ಅದು ಇದು ಅಂತ ಹೇಳ್ತಾರೆ. ಯಾರಿಗ್ ಬೇಕಿತ್ತು ಮೇಡಮ್? ಯಾರು ಕೇಳಿರ್ಲಿಲ್ಲ ಅದನ್ನ. ಬೇಕಿಲ್ಲ ನಮ್ಗೆ. ಬೇರೆ ರಾಜ್ಯಗಳಲ್ಲಿ ನೋಡಿ, ಎಲ್ಲೂ ಪಿಂಚಣಿ ಸ್ಟಾಪ್ ಮಾಡಿಲ್ಲ ಈ ತರ. ನಮ್ ಕರ್ನಾಟಕದಲ್ಲಿ ಕನ್ನಡ ನಾಡಲ್ಲಿ ಹುಟ್ಟಬೇಕು. ನಮ್ ರಾಜ್ಕುಮಾರ್ ಅವ್ರು ಹೇಳಿದ್ರಲ್ಲ, ಕನ್ನಡ ನಾಡೇ ಚೆನ್ನ ಅಂತ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಅವ್ರ ಕಾಲಕ್ಕೆ ನಿಜ ಇತ್ತು, ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದಿದ್ರು. ಇವತ್ತು ನಾಚಿಕೆ ಆಗಬೇಕು ನಮ್ಮ ಗವರ್ಮೆಂಟ್ಗೆ. ಇಂಥ ಕನ್ನಡ ನಾಡಿನಲ್ಲಿ ಇಂಥ ಪರಿಸ್ಥಿತಿ ತಗೊಂಬಂದು ನಿಲ್ಸಿದಾರಲ್ಲ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಅವ್ರಿಗೆ. ಜನಸಾಮಾನ್ಯರ, ವೃದ್ಧರ, ಅಂಗವಿಕಲರ ಇವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರು ಯಾವ ಸುಖ ಅನುಭವಿಸ್ತಾರೆ? 4 ಸಲ ಯೋಚನೆ ಮಾಡಲಿ. ಒಂದು ಹೊತ್ತು ಅವ್ರಿಗೆ ಊಟ ಸಿಗ್ಲಿಲ್ಲ ಅಥವಾ ಒಂದಿನ ಮಲಗಕ್ಕೆ ಸೂರಿಲ್ಲ ಅಂತಂದ್ರೆ ಎಷ್ಟೆಲ್ಲ ಪರದಾಟ ಮಾಡ್ತಾರೆ. ಅದೇ ನ್ಯೂಸು ಆಗುತ್ತೆ, ಇವತ್ತು ಇವ್ರು ಅಲ್ಲಿ ಮಲಗಿದ್ರು ಇಲ್ಲಿ ಮಲಗಿದ್ರು ಅಂತ. ಆ ಥರ ಲಕ್ಷಾಂತರ ಜನ ಬೀದಿಲ್ ಬರ್ಬೇಕಾ? ಹೊಟ್ಟೆಗೆ ಊಟ ಇಲ್ದಲೆ ಇವ್ರ ಮನೆ ಮುಂದೆ ನಿಂತ್ಕೊಂಡು, ನೀವು ಕೇಳ್ತಾ ಇದ್ರಲ್ಲ ಕ್ರೈಮ್ ರೇಟ್ ಅಂತ, ಇವ್ರ ಮನೆಗಳಿಗೆ ಫಸ್ಟ್ ಕನ್ನ ಹಾಕ್ಬೇಕು. ಎಷ್ಟೆಷ್ಟು ಎಕ್ಸ್ಟ್ರಾ ಇದೆ ಅಂತ. ಬಹುಶಃ ಒಬ್ರು ಮನೆಗೆ ಕನ್ನ ಹಾಕಿದ್ರೆ ಎಲ್ಲರಿಗೂ ಪಿಂಚಣಿ ಸಿಕ್ಕೋಗುತ್ತೇನೋ ಅಂತ ಅನ್ಸುತ್ತೆ. 1 ತಿಂಗಳದಂತೂ ಗ್ಯಾರಂಟಿ. ತುಂಬಾ ವಿಪರ್ಯಾಸ ಮೇಡಮ್. ಈ ತರ ನಮ್ಮ ನಾಡಿನಲ್ಲಿ ಆಗ್ಬಾರ್ದಿತ್ತು. ಎಸ್ ಮತ್ತೆ ಮಾತಾಡ್ತೀನಿ. ಕೃಷ್ಣ ಸರ್, ಈಗ ಸರ್ಕಾರ 56,000 ಕೋಟಿ 1 ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗಂತ ಎತ್ತಿಟ್ಟಿದೆ. ಇದ್ರ ಜೊತೆಗೆ ಈ ಸರ್ಕಾರಿ ನೌಕರರಿಗೆ ಸಂಬಳ, ಕಾಮಗಾರಿಗಳು ಅಥವಾ ಈ ಮಂಡಳಿಗಳಿಗೆ ಕೊಡೋದು, ಇಲಾಖೆಗಳಿಗೆ ಕೊಡೋದು, ಇದೆಲ್ಲ ಇರುತ್ತೆ. ಇದೆಲ್ಲವನ್ನು ಕೂಡ ಸರ್ಕಾರ ಸಮರ್ಥವಾಗಿ ನಿಭಾಯಿಸ್ತಾ ಇದೆಯಾ, ಹೇಗೆ? ನಿಭಾಯಿಸ್ತಾ ಇದೆ ಅಂದರೆ, ನನಗೆ ಗೊತ್ತಿರೋ ಗ್ಯಾರಂಟಿ ಸ್ಕೀಮ್ ಅಂತೂ ಅವಾಗ ನೋಡ್ತಾ ಇದ್ದೀರಾ, ಪ್ರಾಬ್ಲಮ್ಸ್ ಇದೆ. 5ರಲ್ಲಿ 6ರಲ್ಲಿ ಒಂದು ಯಾವುದೋ ಒಂದು ಅವಾಗ ಪ್ರಾಬ್ಲಮ್ಸ್ ಇರುತ್ತೆ. 3 ತಿಂಗಳು ಕೊಡಲಿಲ್ಲ, 4 ತಿಂಗಳು ಕೊಡಲಿಲ್ಲ ಅಂತ. ಬಟ್ ಇದನ್ನು ತುಂಬ ದಿನ ತಳ್ಳಲಿಕ್ಕಾಗಲ್ಲ. ಸೊ ಗ್ಯಾರಂಟಿ ಸ್ಕೀಮ್ಗಳು, ಸ್ಯಾಲ್ರಿಗಳು ನೀವು ನೋಡ್ತಾ ಇದ್ದಲ್ಲ, ಡಿಲೇ ಆಗ್ತವೆ. ಇದು ಒಂದು ತರಹ. ಬಟ್ ಅದೇ ಇಲ್ಲಿ ನಾನು ಈಗ ಜಸ್ಟ್ ನಿಮ್ಮ ಇದ್ರ ಬಗ್ಗೆ ಏನು ಹೇಳ್ತಾರೆ, ಇದು ಅಡ್ಮಿನಿಸ್ಟ್ರೇಷನ್ ಅಷ್ಟು ಕಷ್ಟನ. ಸುಮಾರು ಒಂದು 239 ತಾಲೂಕುಗಳಿದೆ, 31 ಡಿಸ್ಟ್ರಿಕ್ಟ್ ಇದೆ. VAಗಳು 7 ಲಕ್ಷ ನೋಟಿಸ್ಗಳು ಇನ್ನೂ ಜಾರಿ ಮಾಡಿಲ್ಲ ಅಂದರೆ ನಾವು ಯೋಚನೆ ಮಾಡ್ಬೇಕು. ಯಾಕೆ ಅಂದರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಅದನ್ನು ಹೋಲ್ಡ್ ಮಾಡಿ ಜನ ಅವ್ರ ಹತ್ರ ಬಂದು ಕೈ ಕಾಲು ಹಿಡಿದು ಅವ್ರಿಗೆ ಗೋಳಾಟ ಮಾಡೋದಲ್ಲದೆ ಇವರು ದುಡ್ಡು ಎಕ್ಸ್ಪೆಕ್ಟ್ ಮಾಡಿ ದುಡ್ಡು ಕೊಡೋವರೆಗೂ ಅವ್ರು ಹೇಳ್ತಿದ್ರು. ಅವ್ರು ಹೇಳ್ತಾ ಇದ್ರು ಸ್ಟಾರ್ಟಿಂಗ್ನಲ್ಲಿ, ಅವರು ನೀವು ಕರಪ್ಷನ್ ಯಾವ ಲೆವೆಲ್ಗೆ ಎದ್ದು ಕಾಣ್ತಾ ಇದೆ ಅಂತ. 15 ಲಕ್ಷ ಜಾರಿ ಮಾಡ್ತೀರ ನೋಟಿಸು, 7 ಲಕ್ಷ ಕೊಡಲ್ಲ, ನೀವು ಡೆಲಿವರಿ ಮಾಡಿಲ್ಲ. ಯಾವ ಕಾರಣಕ್ಕೆ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ. ಅದು ಯಾವ ಕಾರಣಕ್ಕೆ ಮಾಡಿರಲ್ಲ, ಒಂದು ಇಲ್ಲ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಏನು ಮಾಡ್ತಾ ಇದ್ದೀರಾ ನೀವು, ಅವರು ನಿಮ್ಮ ಹತ್ರ ಬರಲಿ, ಬಂದು ಅದರಿಂದ ನೀವು ಸ್ವಲ್ಪ ದುಡ್ಡು ಮಾಡಿಕೊಂಡು ಇದೆಲ್ಲ ಸರಿ ಇರಲ್ಲ. ನಾನು ಕೇಳಿದ್ರೆ ಈ ಸ್ಕೀಮ್ಗಳು
ಯಾವುದು ಸೋಷಿಯಲ್ ವೆಲ್ಫೇರ್ ಬೇರೆ ಬೇರೆ ಫ್ರೀ ಬೀಸ್ ಏನು ಹೇಳ್ತೀರಾ, ಆ ಸ್ಕೀಮ್ಗಳೆಲ್ಲ ಬೇಕಾಗಿರಲಿಲ್ಲ ಸರ್ಕಾರಕ್ಕೆ ಅನ್ನೋದು ಇವಾಗಲಾದ್ರೂ ಮನವರಿಕೆ ಆಗ್ಬೇಕು. ಯಾಕಂದ್ರೆ 3 ವರ್ಷ ಮುಗೀತು, ಹೌದು. ಇನ್ನೊಂದು 6 ತಿಂಗಳು ಕಳೆದ್ರೆ ಯು ಆರ್ ಆಲ್ರೆಡಿ ಇನ್ ಎಲೆಕ್ಷನ್ ಫೇಸ್. ಇನ್ನು 6 ತಿಂಗಳು ಕಳೆದ್ರೆ ಮುಂದಿನ ಎಲೆಕ್ಷನ್ಗೆ ಆಗಲೇ ಪ್ರಿಪ್ರೇಷನ್ ಮಾಡ್ತಾರೆ. ಹೌದು. ಜನ ಯಾವ ಥರ ಎಷ್ಟು ಅವರಿಗೆ ಫ್ರಸ್ಟ್ರೇಟ್ ಮಾಡಿದಿರಾ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಎಲೆಕ್ಷನ್ಸ್ ಅಲ್ಲಿ ಗೊತ್ತಾಗ್ತದೆ, ತೋರಿಸ್ತಾರೆ. ಅದಕ್ಕೋಸ್ಕರ ಅದು GB ಎಲೆಕ್ಷನ್ ಡಿಸೆಂಬರ್ಲ್ ಆಗ್ಬೋದು, ಅದು ಫಸ್ಟ್ ಸ್ಟೆಪ್. ಅದು ಅದಲ್ಲದೆ ನಿಮ್ಮ ಅಸೆಂಬ್ಲಿ ಎಲೆಕ್ಷನ್ಸ್ ಆಗ್ತದೆ. ನಾನು ಹೇಳೋದು ಒಂದು ಸರ್ಕಾರಕ್ಕೆ ಏನು ಸ್ವಲ್ಪ ಒಂದೊಂದ್ಸಲ ಅನ್ಸುತ್ತೆ ಇವ್ರು ಏನು ಇದು ಸ್ವಲ್ಪ ನಿಜವಾಗ್ಲೂ ಗೊತ್ತಾಗೋಗಿದೆಯಾ ಅವ್ರಿಗೆ ನೆಕ್ಸ್ಟ್ ಟೈಮ್ ಗೆಲ್ಲಲ್ಲ ಅಂತ, ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಇದು ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ 250 ತಾಲೂಕುಗಳು ನಿಮ್ಗೆ ಒಟ್ಟಿಗೆ ಮಾಡಬೇಕಾಗಿಲ್ಲ. 55 ತಾಲೂಕು 2 ತಿಂಗಳಿಗೆ ಮಾಡಿ. ಎಲ್ರದ್ದು ಯಾಕೆ ಹಿಡಿಬೇಕು ನೀವು ದುಡ್ಡು? ಎಲ್ಲರೂ ಪಿಂಚಣಿ ಹಿಡಿಯುವಂಥದ್ದೇನು ನಿಮ್ಗೆ ಡೌಟ್ ಇದೆ ಸರ್, ವೆರಿಫಿಕೇಶನ್ ಒಂದು ಕಡೆಯಿಂದ ಮಾಡ್ಕೊಂಡು ಬನ್ನಿ. 50 ತಾಲೂಕು ಮಾಡ್ಕೊಳ್ಳಿ. ಎಷ್ಟು ತಿಂಗಳಾಯ್ತು? 5 ತಿಂಗಳು ಬೇಕು, ಬೇಡ 10 ತಿಂಗಳು ತಗೊಳ್ಳಿ, ಆಯ್ತಾ? 10 ತಿಂಗಳು ಅಂದ್ರೆ 2 ತಿಂಗಳಲ್ಲಿ 50 ತಾಲೂಕು ಮಾಡಿ ಕಂಪ್ಲೀಟ್ ಮಾಡಿ, ಉಳಿದಕ್ಕೆ ಕೊಡ್ತಾ ಇರಿ. ಅಷ್ಟೊಂದು ವರ್ಷದಿಂದ ಕೊಡ್ತಾ ಇರೋರು ನೀವು ಸಡನ್ ಆಗಿ ನೀವು ಪಿಂಚಣಿ ಕೊಡಿಲ್ಲ ಅಂದ್ರೆ ಅದು ತಪ್ಪಾಗ್ತದೆ. ಇದು ಸರ್ಕಾರದ್ದು ನೇರ ಹೊಣೆ ಹೊತ್ಕೋಬೇಕಾಗ್ತದೆ. ಯಾಕಂದ್ರೆ ಇದಕ್ಕೆ ಬೇರೆ ಏನು ರೀಸನ್ ಕೊಡ್ಲಿಕ್ಕೆ ಆಗಲ್ಲ. ಸರ್ಕಾರ ಇಲ್ಲ ದುಡ್ಡಿಲ್ಲ ಅಂತ ಕೈ ಎತ್ತಿ ಹೇಳಬೇಕು, ಇಲ್ಲ ಅಂತಂದ್ರೆ ಈ ತರ ಬಲವಾಗಿ ಸುಮ್ಮನೆ ಕಾರಣಾಂತರ ಹುಡುಕಿ ಇದು ಮಾಡಬೇಕು. ಇದು ನನಗೆ ಗೊತ್ತಿರೋ ಹಾಗೆ ಇದು ಒಂದೇ ಅಲ್ಲ, ಬೇರೆ ಬೇರೆ ಸ್ಯಾಲರಿ ಇರ್ಬೋದು, ಎಲ್ಲದ್ರ ಮೇಲೂ ಒತ್ತಡ ಇದೆ. ಅದು ಯಾವಾಗಲೂ ಎಲ್ಲೆಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ಬೋದು ತಳ್ತಾ ಇದ್ದಾರೆ. ಇದೆಲ್ಲದ್ರ ಜೊತೆಗೆ ಆ ಹೊಸ ಪ್ರಾಜೆಕ್ಟ್ ಬಿಡದಿ ಅಂತೆ ಆದದು ಇದೆಲ್ಲ ಬೇಕಿಲ್ಲ. ನಾನು ಕೇಳಿದ್ರೆ ಒಬ್ಬ ಸರ್ಕಾರ ಏನು ಮಾಡಬೇಕು ಅಂದ್ರೆ ಒಬ್ಬ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಯಾರಿಗೆ ವಯಸ್ಸಾದವ್ರಿಗೆ ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನಿದೆ ಅದಷ್ಟು ಕೊಟ್ಟರೆ ಸರ್ಕಾರ ಸಾಕು. ನಾನು ಕೇಳಿದ್ರೆ ನಿಮ್ಗೆ ಹೊಸ ಪ್ರಾಜೆಕ್ಟ್ಸು ಪ್ರೈವೇಟೈಸೇಷನ್ ಮಾಡೋವಂಥದ್ದು ಅದೆಲ್ಲ ಸೆಕೆಂಡು ಥರ್ಡ್ ಪ್ರೋಗ್ರಾಮ್ಸ್ ಇರಬೇಕು. ದಿಸ್ ಇಸ್ ನಾಟ್ ಡನ್ ಬೈ ಕಾಂಗ್ರೆಸ್. ಮತ್ತೆ ಮಾತಾಡ್ತಾ ಹೋಗೋಣ. ಪಿಂಚಣಿ ಹಣವನ್ನೇ ನಂಬಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ದವರಿಗೆ ನಿಜಕ್ಕೂ ದೊಡ್ಡ ಪೆಟ್ಟು. ವಯೋವೃದ್ಧರಾಗಿರ್ಬೋದು, ವಿಧವೆಯರು, ಹಾಗೆ ವಿಕಲಚೇತನರು ತಮ್ಮ ಪಿಂಚಣಿ ಹಣಕ್ಕಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ ರಾಮು ಸರ್, ಈಗ ಯಾರೋ ಒಬ್ರು ಇರ್ತಾರೆ ಫಲಾನುಭವಿ, ಯಾವುದೋ ಒಂದು ಡಾಕ್ಯುಮೆಂಟ್ ಸರಿ ಇರೋದಿಲ್ಲ, ಹೀಗಾಗಿ ಮತ್ತೆ ಡಾಕ್ಯುಮೆಂಟ್ಸ್ ಅವರು ಅಂದ್ರೆ ಸ್ಥಗಿತ ಆಗಿರುತ್ತೆ ಪಿಂಚಣಿ. ಸೊ ಈಗ ಅವರು ಜೆನ್ಯೂನೇ ಆಗಿರ್ತಾರೆ, ಬಟ್ ಒಂದು ಡಾಕ್ಯುಮೆಂಟ್ ಬೇಕಾಗಿರುತ್ತೆ, ಹೀಗಾಗಿ ಮತ್ತೆ ಒಂದು 3 ರಿಂದ 6 ತಿಂಗಳು ಅದು ಹೋಲ್ಡ್ ಆಗುತ್ತೆ. ಸೊ ಆಗ ಅಲ್ಲಿವರೆಗೂ ಅಷ್ಟು ತಿಂಗಳ ತನಕ ಆತನ ಪಾಡೇನು ಅಂತ ಅದೋ ಗತಿ. ಆ ವ್ಯಕ್ತಿನೇ ಇರಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಆಗಿದ್ರೆ ಎಲ್ಲ ಮಾಡ್ತಾರೆ ಇವ್ರು. ಈಗ ನಾನು ಹೇಳಿದೆ ನಿಮ್ಗೆ ಆರಂಭದಲ್ಲಿ, ಯಾಕಂದ್ರೆ ಇದು ಮಧ್ಯವರ್ತಿಗಳ ಹಾವಳಿ ಜೋರಾಗಿ ಯಾರು 10-15 ಸಾವಿರ ಕೊಡ್ತಾರೋ ಅವ್ರಿಗಾಗುತ್ತೆ. ದುಡ್ಡೇ ಇಲ್ದವನು ಎಲ್ಲಿಂದ ತಂದು ಕೊಡ್ತಾನೆ? ಮಕ್ಕಳೇ ನೋಡಲ್ಲ. ಯಾಕಂದ್ರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಈಗ ತಂದೆ ತಾಯಿನೇ ನೋಡ್ಕೊಳ್ತಾ ಇಲ್ಲ. ಅವ್ರ ವಯಸ್ಸಾಗಿದ್ಯಪ್ಪ 70-75, ಯಾಕಂದ್ರೆ 50-55ಕ್ಕೆ ಮಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಶುಗರ್ ಇದೆ, BP ಇದೆ, ಥೈರಾಯ್ಡ್ ಇದೆ, ಮತ್ತೊಂದಿದೆ ಕ್ಯಾನ್ಸರ್ ಇದೆ, ಈಗ ಅನೇಕ ಕಾಯಿಲೆಗಳು, ಅಸ್ತಮ ಇದೆ, ಮತ್ತೆ TB ಕಾಯಿಲೆ, ಹೀಗೆ ಒಂದೊಂದೇ ಬರುತ್ತೆ. ಹೀಗಿರುವಾಗ ಅವರು 6 ತಿಂಗಳು ಕಾಯ್ಲಿಕ್ಕಾಗುತ್ತಾ? 3 ತಿಂಗಳು ಕಾಯ್ಲಿಕ್ಕಾಗುತ್ತಾ? ಇಲ್ಲ. ಅವ್ರಿಗೆ ಕೊಡ್ತಕ್ಕಂಥದ್ದು ನೀವೇನು 60 ವರ್ಷದ ನಂತರ 75 ಒಳಗಿರ್ತಕ್ಕಂಥವ್ರಿಗೆ 600-700 ಕೊಡ್ತೀರಾ. 75 ದಾಟಿದ ನಂತರ 1200 ಕೊಡ್ತಿದ್ದೀರಾ. ಅದೇ ಈಗ ಸೆರೆಬ್ರಲ್ ಪಾಲ್ಸಿ ಮಕ್ಕಳು ಅಂದರೆ ಮೆದುಳಿನ ವಾತ, ಸಿವಿಯರ್ ಸ್ಪ್ಯಾಸ್ಟಿಕ್ ಮಕ್ಕಳು, ಅತಿ ಬುದ್ಧಿಮಾಂದ್ಯ ಮಕ್ಕಳು, ಅವರ ನಿರ್ವಹಣೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಹ್ಯಾಂಡಿಕ್ಯಾಪ್ ಮಗು ತುಂಬ ಬೆಡ್ ರಿಡನ್ ಆಗಿರುತ್ತೆ ನೋಡಿ, ಆ ಮಗುನ ಪಾಲನೆ ನೋಡ್ಕೊಳ್ಳೋಕ್ಕೆ ಇಬ್ಬರು ಬೇಕು. ಯಾಕೆಂದ್ರೆ ಕ್ಯಾರಿ ಮಾಡಬೇಕು, ಇಲ್ಲ ಬೆಡ್ಸೋರಾಗುತ್ತೆ. ಮತ್ತು ಮಲಮೂತ್ರ ಪ್ರತಿಯೊಂದು A to Z ಆ ಮಕ್ಕಳನ್ನ ನೋಡ್ಕೊಳ್ಬೇಕಾಗ ತಾಯಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹಾಗಿರುವಾಗ ಮಗುಗೆ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಮಗುಗೆ ಊಟ ಹೇಗೆ ಸಿಗುತ್ತೆ? ಏನೋ ಇದರಲ್ಲಿ ಅಕ್ಕಿ ಕೊಡ್ತಿರೋ, ಈಗ ಅದು ಇಲ್ಲ ಸರಿಗೆ, ಅದು ಸರಿಯಾಗಿ ಕೊಡ್ತಾ ಇಲ್ಲ. ಹಾಗಿರುವಾಗ ಜೀವನ ನಿರ್ವಹಿಸೋದು ಹೇಗೆ? ಆ ಮಗು ಪಾಲನೆ ಯಾವ ರೀತಿ ಔಷಧಿಗಳಿಗೆ ಯಾರು ಕೊಡ್ತಾರೆ ದುಡ್ಡು ಅಲ್ವಾ? ಪ್ರತಿಯೊಂದು. ಯಾಕಂದ್ರೆ ನಾನು 38 ವರ್ಷಗಳಿಂದ ವಿಕಲಚೇತನರಲ್ಲಿ ಬುದ್ಧಿಮಾಂದ್ಯ ಮತ್ತು ಮೆದುಳಿನ ವಾತ ಮಕ್ಕಳ ಜೊತೆ ಕೆಲಸ ಮಾಡಿರೋದ್ರಿಂದ, ಯಾಕೆಂದರೆ ನಂಜನಗೂಡು, ಗುಂಡ್ಲುಪೇಟೆ, ಈ ಕಡೆ ಶಿಡ್ಲಘಟ್ಟ, ಚಿಂತಾಮಣಿ ತಾಲೂಕು, ಇಡೀ ಕರ್ನಾಟಕದಾದ್ಯಂತ
ನಂದು ಅನೇಕ ಇದೆ, ಅದೇ ನನ್ನ ಫೋಕಸ್ಸು ಜಾಸ್ತಿ ಈ ಮಕ್ಕಳಿಗೆ, ಯಾಕೆಂದ್ರೆ ಇವ್ರಿಗೆ ನೋಡೋರು ಯಾರು ಇಲ್ಲ. ಆದ್ರಿಂದ ಆ ಮಕ್ಕಳಲ್ಲೇ ನಾನು ಕೆಲಸ ಮಾಡೋದ್ರಿಂದ ನನ್ನ ಒಂದು ಅವರ ನೋವು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಇದು ಸರ್ಕಾರ ಪರಿಗಣಿಸ್ಬೇಕು. ಅಲ್ಲ, ನೀವು ಏನೇ ಮಾಡಬೇಕು, ಒಂದು ಟಾರ್ಗೆಟ್ ಇದೆಯಲ್ವಾ, ಬಜೆಟ್ ಇದೆಯಲ್ವಾ, ಆ ಬಜೆಟ್ನ ಪೂರ್ಣ ನಿಮ್ಮ ಹತ್ರ ದುಡ್ಡಿದ್ರೆ ನಡೆಸಿ. ಅಲ್ಲ, ನೀವಿಷ್ಟು ಮೋಜು ಮಸ್ತಿ ಯಾಕೆ ಮಾಡಬೇಕು? ಅನೇಕ ನಿಗಮಗಳನ್ನ ಯಾಕೆ ಸೃಷ್ಟಿ ಮಾಡಬೇಕು? ಮತ್ತೆ ನೀವು ಯೋಜನೆಗಳು ಅಂದ್ಬಿಟ್ಟು ಅದಕ್ಕೊಂದೊಂದು ವ್ಯಕ್ತಿಗಳು ಕೊಟ್ಟು ರಾಜ್ಯ ಸ್ಥಾನಮಾನ ಮತ್ತೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಇದನ್ನ ನೀವು ಅವಾಯ್ಡ್ ಮಾಡಿ ಎಷ್ಟಿದೆಯಾ ಅಷ್ಟೆಲ್ಲ ಜನಕ್ಕೆ ಸತ್ಯ ಹೇಳಿ ಇವ್ರಿಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಬಾರ್ದು. ಓಕೆ ಸರ್, ಮತ್ತೆ ಬರ್ತೀನಿ. ಇನ್ನು ಬೀರಪ್ಪ ಸರ್, ಈಗ SIR ಪ್ರಾಸೆಸ್ ನಡೀತಾ ಇದೆ, ಹೀಗಾಗಿ ಅಧಿಕಾರಿಗಳು ಕೂಡ ಸಿಗ್ತಾ ಇಲ್ಲ, ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಈಗ ಯಾಕೆ ನಂಗೆ ಪಿಂಚಣಿ ಬರ್ತಾ ಇಲ್ಲ ಅಂತ ಹೋಗಿ ಕೇಳಿದ್ರೆ ಅಲ್ಲಿ VAಗಳಿಗೇನೆ ಸರಿಯಾದಂಥ ಮಾಹಿತಿ ಇಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಜ್ಯಾದ್ಯಂತ ಎಲ್ಲ ನೌಕರರು, ಅದು ಸರ್ಕಾರಿ ನೌಕರರು, VA ಇರ್ಬೋದು, ಶಿಕ್ಷಕರು ಇರ್ಬೋದು, ಎಲ್ಲರನ್ನೂ ಕೂಡ ಏನು ವಿಶೇಷ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ SIR ಇದೆ, ಅದರಲ್ಲಿ ಎಲ್ಲರೂ ಕೂಡ ಕಾರ್ಯರತರಾಗಿದೆ. ಆ ಒಂದು ಮಾಡ್ತಿರೋ ಒಂದು ಉತ್ತಮ ಕಾರ್ಯ, ಅದನ್ನು ಶ್ಲಾಘನೆ ಮಾಡೋಣ. ಆದ್ರೆ ನಮ್ಮ ಕಡೆ ಏನಂದ್ರೆ ಈಗ SIR ಸ್ಟಾರ್ಟ್ ಆಗಿದೆ. ಇದಕ್ಕಿನ ಪೂರ್ವದಲ್ಲಿ ಇವತ್ತೇನು ನಕಲಿ ವಿಕಲಚೇತರನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೈಗೊಂಡಿರುವ ಕಾರ್ಯ ಅತ್ಯಂತ ಶ್ಲಾಘನೀಯ. ಅದು ಅವರವರಿಗೆ ಸಿಗಬೇಕಾದಂತ ಸೌಲಭ್ಯ, ಅದನ್ನ ಸ್ವಾಗತ ಮಾಡ್ತೀವಿ. ಯಾರು ನಕಲಿ ವಿಕಲಚೇತರಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕು. ಜೊತೆಗೆ ಯಾರು ನಕಲಿ ವಿಕಲಚೇತರ ವೈದ್ಯಕೀಯ ಪ್ರಮಾಣ ಪತ್ರ ಕೊಟ್ಟರ ಅವರನ್ನು ಕೂಡ ಅವ್ರ ಮೇಲೆ ಕೇಸ್ ಮಾಡಿದಾಗ ಈ ನಕಲಿ ವಿಕಲಚೇತರ ಅವಳಿ ಕಡಿಮೆ ಆಗತ್ತ, ಅರ್ಹ ವಿಕಲಚೇತನರಿಗೆ ಈ ಸೌಲಭ್ಯ ಸಿಗುವಂತ ಕೆಲಸ ಆಗತ್ತ. ಅದರೊಟ್ಟಿಗೆ ನಾನು ಈ ಹಿಂದೆನೂ ಕೂಡ ಏನು ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳ ತಂದು ಅತ್ಯಂತ ಸ್ವಾಗತಾರ. ಆದರೆ ಅದರಲ್ಲಿ ಒಂದು ವಿಶೇಷ ಅಂದ್ರೆ ಶಕ್ತಿ ಯೋಜನೆ ನಾವು ಅತ್ಯಂತ ಸ್ವಾಗತ ಮಾಡ್ತೀವಿ. ಇವತ್ತು ವಿಕಲಚೇತನರು, ಮಹಿಳೆಯರು ವಿಕಲಚೇತನರು ಏನಂದ್ರೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ಬೋದು. ನಾನು ಕೂಡ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೂ ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಕೂಡ ಮನವಿ ಮಾಡಿದ್ವಿ. ಏನಂದ್ರೆ ನಮ್ಮ ನಿರುದ್ಯೋಗಿ ವಿಕಲಚೇತನ, ಅದು ಪುರುಷ ವಿಕಲಚೇತರಿಗೂ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿ ಅಂತ. ಯಾಕಂದ್ರೆ ಇವತ್ತು ನೀವು ಕೊಡುವಂತ ಏನು ಪಿಂಚಣಿ ಹಣ ಇದೆ, ಏನು ಮಾಸಾಸನ ಇದೆ, ಅದು ಜೀವನ ನಡೆಸಕ್ಕಾದ್ರೆ ಅವರ ಒಂದು ಕೆಲಸ, ಉದಾಹರಣೆ ಒಂದು ತಾಲೂಕು ಆಫೀಸ್ಗೆ ಹೋಗೋದಾಗ್ಲಿ, ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕಾಗ್ಲಿ, ಅವರು ಬಸ್ ನಲ್ಲಿ ಪ್ರಯಾಣ ಮಾಡ್ಬೇಕಾಗತ್ತ. ಆ ಹಿನ್ನೆಲೆ ಅವ್ರು ದುಡ್ಡು ಕೊಟ್ಟು ಪ್ರಯಾಣ ಮಾಡೋದಕ್ಕಿಂತ ನೀವೇನು ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ರಿ, ಆ ಯೋಜನೆ ಜೊತೆಯಲ್ಲಿ ಪುರುಷ ವಿಕಲಚೇತನರಿಗೆ ಕೂಡ ಆ ಶಕ್ತಿ ಯೋಜನೆ ಕನ್ಸಿಡರ್ ಮಾಡಿ ಅಂತೇಳಿ ಇನ್ನೂ ಕೂಡ ಆಗಿಲ್ಲ. ಇದರೊಟ್ಟಿಗೆ ಇವತ್ತು ಜಿಲ್ಲಾ ಹಂತದಲ್ಲಿ ಮಾತ್ರ ವಿಕಲಚೇತನ ಕಲ್ಯಾಣಾಧಿಕಾರಿ ಇದ್ದಾರೆ. ನಾನು ಕೂಡ ಹಲವಾರು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ತಂದಾಗ ಕೂಡ ತಾಲೂಕು ಹಂತದಲ್ಲಿ ಇವತ್ತು ತಮ್ಗೆ ಗೊತ್ತಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಿ BO ಇರ್ತಾರೆ, ತಾಲೂಕು ವಿಚಾರದಲ್ಲಿ ಕಂದಾಯ ವಿಚಾರ ಬಂದ್ರೆ ತಹಸೀಲ್ದಾರ್ ಇರ್ತಾರೆ. ಆದರೆ ನಮ್ಮ ವಿಕಲಚೇತನರಿಗೆ ಜಿಲ್ಲಾ ಹಂತದಲ್ಲಿ ಮಾತ್ರ ವಿಕಲಚೇತನ ಅಧಿಕಾರಿ ಇರ್ತಾರೆ. ಅಲ್ಲಿ ಒಂದು ಕಟ್ಟಕಡೆ ಒಂದು ಜಿಲ್ಲೆ, ಉದಾಹರಣೆ ಒಂದು ಬಾಗಲಕೋಟೆ ಒಂದು ಜಿಲ್ಲೆಯಲ್ಲಿ ಕಟ್ಟಕಡೆ ಹಳ್ಳಿಯಿಂದ ಒಬ್ಬ ವಿಕಲಚೇತನ ತನ್ನ ಸೌಲಭ್ಯಕ್ಕಾಗಿ ಆ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳನ್ನು ಭೇಟಿ ಮಾಡಕ್ ಬಂದಾಗ ಒಂದು ದಿನ ನಡೀತಾ, ಆ ದಿನ ಅವರು ಸಭೆಯಲ್ಲಿ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅವ್ರು ಸಿಗೋದಿಲ್ಲ. ಈ ರೀತಿಯಾಗಿ ತಾಲೂಕು ಅಧಿಕಾರಿಯನ್ನ ನೇಮಕ ಮಾಡೋದ್ರ ಜೊತೆಗೆ ಶಕ್ತಿ ಯೋಜನೆಯಡಿ ಪುರುಷ ವಿಕಲಚೇತನಿಗೆ ಕೂಡ ಉಚಿತ ಪ್ರಯಾಣ ಮಾಡಿದಾಗ ಮಾತ್ರ ನೀವು ನೀಡುವಂತ ಪಿಂಚಣಿ ಅದು ಜೀವ ನಡೆಸಕ್ಕಾಗತ್ತ. ಇದರೊಟ್ಟೊಟ್ಟಿಗೆ ಇನ್ನೊಂದು ಸರ್ಕಾರಕ್ಕೆ ಸಲಹೆ ನೀಡೋದಾದ್ರೆ, ಇವತ್ತು ಸರ್ಕಾರ ಏನ್ ಮಾಡುತ್ತೆ, ವಿಕಲಚೇತನಿಗೆ ವಾಹನ ಕೊಡುವಂತ ಒಂದು ಯೋಜನೆಯನ್ನು ಜಾರಿ ಮಾಡ್ತಾ ಇದೆ. ಅದು ಸಂಸದರದನ, ಶಾಸಕರದನ, CSR ಫಂಡ್. ಅದರೊಟ್ಟಿಗೆ ಆದ್ರೆ ವಾಹನ ಕೊಡ್ತೀರ, ಅದಕ್ಕೆ ಪೆಟ್ರೋಲ್ ನಿರ್ವಹಣೆ ಕಷ್ಟ ಆಗುತ್ತ. ಅದರ ಬದಲಾಗಿ ವಿಕಲಚೇತರನ್ನ ಸ್ವಾವಲಂಬಿಯಾಗಿ ಮಾಡುವ ನಿಟ್ಟಿನಲ್ಲಿ ವಿಕಲಚೇತನರಿಗೆ ಕೌಶಲ್ಯಾಭಿವೃದ್ಧಿಯಲ್ಲಿ ಅವರಿಗೆ ತರಬೇತಿ ಕೊಟ್ಟು ಅವರೇ ಸ್ವಯಂ ಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಾಗ, ಅಥವಾ ವಿಕಲಚೇತನಿಗೆ ಕ್ಯಾಲಿಪರ್ ಇರ್ಬೋದು, ಕ್ರಚಸ್ ಇರ್ಬೋದು, ಈ ರೀತಿ ಅವ್ರಿಗೆ ನಡೆಯೋಕೆ ಏನ್ ಸಹಾಯಬೇಕು ಆ ರೀತಿ ಕೊಟ್ಟಾಗ ಮಾತ್ರ ನಮ್ಮ ವಿಕಲಚೇತನ ಸಂಪೂರ್ಣ ಅಭಿವೃದ್ಧಿ ಸಾಧ್ಯ ಆಗುತ್ತಾ. ಅವರು ಇನ್ನೊಬ್ಬರನ್ನ ಅವಲಂಬನೆ ಮಾಡಿದಾಗ ಸ್ವಾವಲಂಬನೆ ಬದುಕು ನಡೆಸಕ ನಿಟ್ಟಿನಲ್ಲಿ ಆಗತ್ತಾ. ಈ ಮೂಲಕ ಮತ್ತೊಮ್ಮೆ ಏನ್ SIR ಕಾರ್ಯಲ್ಲಿ ಏನ್ ಎಲ್ಲರೂ ಒತ್ತಡದಿದ್ದಾರೆ, ಅದು ಇನ್ನೊಂದು ವಾರ ಇದೆ. ವಾರ ಮುಗಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಅದರೊಟ್ಟೊಟ್ಟಿಗೆ ಈ ಮುಂದೆ ನೇಮಕ ಆಗುವಂತ ಸಚಿವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯಾರೇ ಸಚಿವರಾಗ್ಲಿ, ವಿಕಲಚೇತನರ ನಾನು ಕೂಡ ಸರ್ಕಾರಕ್ಕೆ ಅನೇಕ ರೀತಿ ಒತ್ತಾಯ ಮಾಡಿದ್ದೀನಿ. ವಿಕಲಚೇತರನ್ನ ಮಹಿಳೆ, ಮಕ್ಕಳ, ಹಿರಿಯ ನಾಗರಿಕರ ಇಲಾಖೆಯನ್ನು ಬೇರ್ಪಡಿಸಿ ವಿಕಲಚೇತನರಿಗೆ ಪ್ರತ್ಯೇಕವಾದ ಸಚಿವಾಲಯ ಕೊಡಿ ಅಂತೇಳಿ. ಯಾಕಂದ್ರೆ ಇವ್ರು ಮಹಿಳೆಯರು ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಹಿರಿಯರ ನಾಗರಿಕ ನೋಡ್ಕೊಂಡು ನಮ್ಮ ವಿಕಲಚೇತನ ನೋಡೋದ್ಲೆ ಇವ್ರಿಗೆಲ್ಲ ಸುಸ್ತಾಗಿರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬರುವಂತದ್ದು ಕೂಡ ಯಾರು ಸಚಿವರಾಗ್ತಾರ ಇವರು ಈ 3 ವಿಷಯಕ್ಕಿಂತ ಮುಖ್ಯವಾಗಿ ಹೆಚ್ಚು ಗಮನ ಹರಿಸಬೇಕಾಗಿದ್ದು ವಿಕಲಚೇತನರ ಇಲಾಖೆ ಬಗ್ಗೆ ಹೆಚ್ಚು ಗಮನ ಹರಿಸಲಿ. ನಾ ಏನೇ ಮೊದಲೇ ಪುನರುಚ್ಚರಿಸೋದಾದ್ರೆ, ನೀವು ಯಾವ ಸೇವೆ ಮಾಡೋದ್ ಬೇಕಾಗಿಲ್ಲ, ಯಾವ ದೇವ್ರಿಗೆ ಹೋಗೋದ್ ಬೇಕಾಗಿಲ್ಲ,
ನಿಮ್ಮ ವಿಕಲಚೇತನ ಸಂಪೂರ್ಣ ಸೇವೆ ನೀಡಿದ್ರೆ ಆ ಸೇವೆ ದೇವರಿಗೆ ಸಮ ಆಗತ್ತಾ, ನಿಮಗೆ ಒಳ್ಳೇದು ಕೂಡ ಆಗುತ್ತೆ ಅಂತ ನಾನು ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಶೀಘ್ರವೇ ಏನು ವಿಕಲಚೇತನ ನಿಂತಿರುವಂತ ಪಿಂಚಣಿ ಹಣವನ್ನ ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡ್ಲಿ. ವಿಕಲಚೇತನ ಸಮಸ್ಯೆಗೆ ಶೀಘ್ರ ಬಗೆಹರಲಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಎಸ್, ನಿಜ ಸರ್. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ಮನ್ವಿತಾ ಮೇಡಮ್, ಈಗ ಯಾವುದೇ ಯೋಜನೆ ಆಗಿರ್ಬೋದು, ಅದು ಈ ಪಿಂಚಣಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಸ್ಟಾರ್ಟಿಂಗಲ್ಲೇ ಒಂದಷ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀವಿ. ಆಗ ಅವರು ಅದನ್ನು ವೆರಿಫೈ ಮಾಡಬಹುದಲ್ವಾ? ಅಷ್ಟು ಟೆಕ್ನಾಲಜಿ ಇರಲ್ವಾ? ಯಾಕಂದ್ರೆ ಇಷ್ಟು ವರ್ಷ ಆದ್ಮೇಲೆ ಪರಿಷ್ಕರಣೆ ಮಾಡೋ ಬದಲು ಸ್ಟಾರ್ಟಿಂಗಲ್ಲೇ ನೋಡ್ಬಹುದಲ್ವಾ ಅಂತ. ಹೌದು. ಆಮೇಲೆ ಅವ್ರೇನ್ ಸುಮ್ನೆ ಏನ್ ಕೊಡೋದಿಲ್ಲ, ಎಲ್ಲ ಪರಿಷ್ಕರಣೆ ಮಾಡಾದ್ಮೇಲೆ ಹೌದು ಸ್ಕ್ಯಾನ್ ಮಾಡ್ಬಿಟ್ಟು ಅದಕ್ಕೆ 108 ಸಲಿ ಅಲ್ದಾಡ್ಬೇಕು, 21 ಡಾಕ್ಯುಮೆಂಟ್ ಕೊಡ್ಬೇಕು, 16 ಕ್ವೆಶ್ಚನ್ಗೆ ಆನ್ಸರ್ ಮಾಡ್ಬೇಕು, ಇವೆಲ್ಲ ಇರುತ್ತೆ. ಮತ್ತೆ ಇದ್ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಇವ್ರೇನ್ ಸುಳ್ಳು ಹೇಳ್ತಾ ಇದ್ದಾರೆ. ಪರಿಷ್ಕರಣೆ ಅಂತ ಒಂದು ಹೆಸರು ಕೊಟ್ಕೊಂಡಿರೋದು ಸಮಯ ಗಳಿಸೋದಕ್ಕಷ್ಟೇ. ಇವ್ರು ಏನೇನ್ ಮಾಡ್ತಿದಾರೋ ಗೋಲ್ಮಾಲ್ಗಳು ಗೊತ್ತಾಗ್ತಾನೆ ಇಲ್ಲ. ಸರ್ ಹೇಳ್ದಂಗೆ ಪರಿಷ್ಕರಣೆ ಅನ್ನೋ ಹೆಸರು ಒಂದ್ 2-3 ತಿಂಗಳು ಮುಂದಕ್ಕೆ ಅವಾಗ ದುಡ್ಡು 2-3 ತಿಂಗಳಾದ್ರೂ ಯಾರಾದ್ರೂ ಜೀರ್ಣಿಸ್ಕೊಬಹುದು ಮೇಡಮ್. 9 ತಿಂಗಳು 8 ತಿಂಗಳು ಆಲ್ಮೋಸ್ಟ್ 1 ವರ್ಷ. ಏನಪ್ಪ ಇದು ನಮ್ಮ ರಾಜ್ಯದಲ್ಲಿ. ಆಮೇಲೆ ಇನ್ನೊಂದು ಕೇಳ್ಬೇಕು ನಮ್ಮ ಸರ್ಕಾರಕ್ಕೆ, ಇವ್ರದ್ದು ಸ್ಯಾಲ್ರಿ ಕೊಡ್ತಾರಲ್ಲ, ಯಾರಾದ್ರೂ ಒಬ್ರು ಕೆಲ್ಸದಲ್ಲಿ ಇಲ್ಲ ಅಥವಾ ಆಬ್ಸೆಂಟ್ ಆಗಿದ್ರು 10 ದಿನ ಅಂತಂದ್ರೆ ಎಲ್ಲಾರ್ದು ಸ್ಯಾಲ್ರಿ ಹಿಡಿತಾರ? ಎಲ್ಲರದು ಹೋಲ್ಡ್ ಮಾಡಿ ಪರಿಷ್ಕರಣೆ ಮಾಡ್ತಾರಾ? ಇಲ್ಲ ತಾನೆ. ಮತ್ತೆ ಇದು ಏನ್ ಮಾಡ್ತಿದ್ದಾರೆ ಇವರು? ಯಾರ್ಯಾರಿಗೆ ಸಲ್ಲುತ್ತೋ ಅವ್ರವ್ರಿಗೆ ಕೊಡ್ತಾ ಹೋಗ್ಲಿ. ಇವ್ರ ಪರಿಷ್ಕರಣೆ ಸೈಡ್ ಬೈ ಸೈಡ್ ಮಾಡ್ಲಿ. ಒಂದ್ ಕಡೆ ಪರಿಷ್ಕರಣೆ ಮಾಡ್ತಾ ಇದಾರೆ ಅಂತ ಎಲ್ಲಾರು ಫಲಾನುಭವಿಗಳು ಇವರು ನಂಬ್ಕೊಂಡು ಕೈಗೆ ಚಿಪ್ ಇಟ್ಕೊಂಡು ಕೂತಿರ್ಬೇಕಾ? ಇವ್ ಮಾಡ್ತಿರೋದು ನಿಜವಾಗ್ಲೂ ತಪ್ಪು. ಏನಕ್ಕಪ್ಪ ಇದೆಲ್ಲ ಬಿಟ್ಬಿಡಿ. ಇನ್ನು ಸಿಂಪಲ್ ಆಗಿ ಹೇಳ್ತೀನಿ, ಇವ್ರಿಗೆ ಒಂದ್ ಪೆಟ್ರೋಲ್ ಬಂಕ್ ಅಲ್ಲಿ ಏನಾದ್ರು ಪೆಟ್ರೋಲ್ ಸಿಕ್ಲಿಲ್ಲ ಅಂತಾನೆ ಕಾರನ್ನ ಇಟ್ಬಿಟ್ಟು ಸುಮ್ನೆ ಕುತ್ಕೊಂತಾರ, ಇನ್ನೊಂದು ಪೆಟ್ರೋಲ್ ಬಂಕ್ ಹೋಗ್ತಾರಲ್ಲ. ಅದೇ ರೀತಿ ಒಂದ್ ಅಕೌಂಟ್ ಅಲ್ಲಿ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಅಕೌಂಟ್ ನ ಹೋಲ್ಡ್ ಮಾಡ್ಲಿ. ಪರಿಷ್ಕರಣೆ ಈ ರೀತಿ ಮಾಡ್ಲಿ. ಯಾಕೆ ಎಲ್ಲಾರ್ಗು ಬರೆ ಏರಿತಾ ಇದಾರೆ? ಬೇಡ. ಒಂದು ಪಾಪ ಎಲ್ಲರೂ ಹೇಳಿದ್ರು, ಬಟ್ ಮಹಿಳೆಯರು ಮತ್ತೆ ವೃದ್ಧರು ಮತ್ತೆ ವಿಧವೆಯರ ಬಗ್ಗೆ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಬ್ಬ ಗಂಡಸು ಎಲ್ಲಾದ್ರೂ ಮಲ್ಕೊಬಹುದು, ಹೇಗೋ ಒಂದು ಜೀವನ ಮಾಡ್ಬೋದು. ಹೆಣ್ಮಕ್ಳಿಗೆ ಹಂಗಿರೋದಿಲ್ಲ. ಮನೆಯಲ್ಲೇ ಅವ್ರಿಗೆ ಸುರಕ್ಷತೆ ಇರೋದಿಲ್ಲ. ಇನ್ನ ಎಲ್ಲಿಗೆ ಹೋಗ್ಬೇಕು? ಎಷ್ಟೊಂದ್ ಕಡೆ ಮೇಡಮ್, ಒಂದು ಅಂಗವಿಕಲ ಮಗು ಇರ್ಬೋದು ಅಥವಾ ವಿಕಲಚೇತನರು, ಆ ತರ ಇರೋ ಮಗುವಿನ ತಾಯಿಯ ಪರಿಸ್ಥಿತಿ ಮನೆಯಲ್ಲಿ ಎಷ್ಟು ಚಿಂತಾಜನಕವಾಗಿರುತ್ತೆ ಅಂದ್ರೆ, ಇವಳು ದುಡ್ಡು ತಂದ್ರೆ ಅವಳಿಗೂ ಊಟ, ಮಕ್ಳಿಗೂ ಊಟ. ಆಮೇಲೆ ವೃದ್ಧರಿಗೆ ಮನೆಯಲ್ಲಿ ಇಟ್ಕೊಂಡಿರೋದೇ ಅವ್ರಿಗೆ ಪಿಂಚಣಿ ಬರುತ್ತೆ ಅಂತ. ಅದೇನು ಅವರು ಜೇಬಿಗೆ ಏನ್ ಬರೋದಿಲ್ಲ. ಹೆಚ್ಚಾಗಿ ಮಗನೋ ಸೊಸೆನೋ ಮಗಳೋ ಯಾರೋ ತಗೊಂತಾ ಇರ್ತಾರೆ. ಬಟ್ ಅಟ್ ಲೀಸ್ಟ್ 4 ದಿನ ಜೀವನ ಮಾಡೋದಕ್ಕೆ ಅದೊಂದು ಆಸರೆ ಇರುತ್ತೆ. ಇಂಥ ಆಸರೆಗಳನ್ನ ಕಿತ್ಕೊಂತ ಇದೆಯಲ್ಲ ನಮ್ಮ ಸರ್ಕಾರ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಪದ ಏರಿದ ಮೇಲೆ CM ಆಗಿ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಏನೇನೋ ಮಾಡ್ಬಿಟ್ಟಿದ್ದಾರೆ. ಹೇಗಪ್ಪ ಸರಿ ಮಾಡೋದು ಅಂತಾನೆ. ಎಸ್, ಮತ್ತೆ ಮಾತಾಡ್ತಾ ಹೋಗೋಣ. ಎಸ್, ಈ ಡಿಪೆಂಡೆನ್ಸಿ ಆಫ್ ಪಿಂಚಣಿ ತುಂಬಾನೇ ಎಕ್ಸ್ಟ್ರೀಮ್ ಆಗಿರುತ್ತೆ. ಬಟ್ ಏಕ್ದಮ್ ಈ ರೀತಿ ಪಿಂಚಣಿಯನ್ನ ನಿಲ್ಲಿಸಿದ್ರೆ ಜನರು ಏನ್ ಮಾಡಬೇಕು, ಅವರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ, ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು? ಎಸ್ ಕೃಷ್ಣ ಸರ್, ನಾನು ಆಗ್ಲೇ ಮಾತಾಡ್ತಾ ಇದ್ದೆ, ಈಗ SIR ಪ್ರಾಸೆಸ್ ಬೇರೆ ಶುರುವಾಗಿದೆ. ಅಂದ್ರೆ ಈಗ ಒಬ್ರು ಜೆನ್ಯೂನ್ ಪರ್ಸನ್ ಅಥವಾ ಪಿಂಚಣಿದಾರರು ಹೋಗಿ VA ಹತ್ರ ಕೇಳಿದ್ರು ಕೂಡ, ಯಾಕೆ ನನಗೆ ಪಿಂಚಣಿ ಬರ್ತಾ ಇಲ್ಲ, 3 ತಿಂಗಳಿಂದ ಯಾಕೆ ಸ್ಟಾಪ್ ಆಗಿದೆ ಅಂತ ಕೇಳಿದ್ರು, ಅವ್ರ ಹತ್ರನೂ ಮಾಹಿತಿ ಇಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ಅವ್ರಿಗೇನೆ ಗೊತ್ತಿಲ್ಲ. ಅಂದ್ರೆ ಈ ಮಾಹಿತಿ ಕೊರತೆ ಅಥವಾ ಈ SIR ಅದು ಇದು ಬೇರೆ ಬೇರೆ ಯೋಜನೆಗಳಿಗೆ ಅವ್ರನ್ನ ನಿಯಮಿಸೋದು, ಇದರಿಂದಾಗಿ ಅವ್ರಿಗೂ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅನ್ಸ್ತಿದ್ಯಾ, ಅಥವಾ ಮಾಹಿತಿ ಯಾಕೆ ಅವರಿಗೂ ಸಿಗ್ತಾ ಇಲ್ಲ? SIR ಸಪೋರ್ಟ್ ಮಾಡ್ತಾ ಇದ್ರೆ ಸರ್ಕಾರದ ಅಫಿಷಿಯಲ್ಸ್ SIR ಮಾಡ್ತಾ ಇದ್ರೆ ಈಗ ಬಿಟ್ಬಿಡಿ ಇದನ್ನ. ಈ ಪಿಂಚಣಿ ವೆರಿಫಿಕೇಶನ್ ಸದ್ಯಕ್ಕೆ ಬಿಡಿ. ಇದೊಂದು ಕಾರಣ ಇಟ್ಕೊಂಡು ತಳ್ಳೋದು ತಪ್ಪಲ್ಲ. ಅದು ಕಾರಣ ಇದ್ರೆ ಅಂದ್ರೆ ನನಗೂ ಅದಕ್ಕೋಸ್ಕರ ಈ VAಗಳು 7 ಲಕ್ಷ ನೋಟಿಸಸ್ಗಳನ್ನ ಡೆಲಿವರಿ ಮಾಡಿಲ್ದೇ ಇರೋದು. ಈಗ ಪಿಂಚಣಿ ಯಾರಿಗೂ ಹೋಗುತ್ತೆ ಮೇಡಮ್? ಯಾರು ಎಜುಕೇಟೆಡ್ 35-40 ವರ್ಷದವ್ರಿಗೆ ಹೋಗಲ್ಲ, ಅನ್ಲೆಸ್ ಹ್ಯಾಂಡಿಕ್ಯಾಪ್ ಆಗಿರೋದು, ಆ ಥರ ಇರೋಕ್ಕೆ ಸಿಚುವೇಶನ್ಸ್ ಇಲ್ಲ. ನಿಮ್ಗೆ ಯಾರಿಗೂ ಹೋಗುತ್ತೆ? 80 ವರ್ಷದ ಒಂದು ಮುದುಕಿ ಅವ್ರಿಗೆ ಹೋಗ್ತಾ ಇರ್ತದೆ. ನೀವು ಅದನ್ನು ಡಿಜಿಟಲ್ ವೆರಿಫಿಕೇಶನ್ ಅಂತ ಹೋಗ್ತೀರಾ, ನೀವು ಹೆಂಗೆ ಮಾಡ್ತೀರಾ? ಒಬ್ಬ VA ಏನು ಮಾಡಬೇಕು? ಮನೆ ಬಾಕಲು ತಟ್ಟಿ, ಅಂದರೆ ನಿಮ್ಮ ಸರ್ಕಾರ ಕೆಲಸಗಳು ಅವು ಮನೆ ಬಾಕಲುಗಳಿಗೆ ಹೋಗ್ಬೇಕು. ಅವರೇ ಬರೋ ಥರ ಅವ್ರು ಬಂದು ನಿಮಗೆ ಅವ್ರು ಕೊಡೋದು, ಅದರಿಂದ ನೀವು ಲಂಚ ಎಕ್ಸ್ಪೆಕ್ಟ್ ಮಾಡೋದು, ಇದೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ಡ್. ಇದು ಪ್ರತಿಯೊಂದು ಲಿಂಕ್ಡ್. ಆದ ಕಾರಣ ಏನು ಮಾಡಬೇಕು ಅಂದರೆ ಸರ್ಕಾರ ಯಾವ ಲೆವೆಲ್ಗೆ ಇದು ಗವರ್ನೆನ್ಸ್ ಮಾಡಬೇಕು ಅಂತಂದರೆ
ನಿಮ್ಮ ಅಫಿಷಿಯಲ್ಸ್ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ನಿಮ್ಗೇನು ಬೇಕು ಅಲ್ಲೇ ಅಪ್ಲೋಡ್ ಮಾಡ್ಬೋದು, ಡಿಜಿಟಲ್ ವೆರಿಫಿಕೇಶನ್ ಅಲ್ವಾ, ಮಾಡ್ಬೋದು. ಅದು ಮಾಡಬೇಕು ಅನ್ನೋದು ಯಾವಾಗ ಇರಲ್ವೋ ಈ ಕಾರಣಗಳೆಲ್ಲ ಉಳಿತದೆ. ಯಾವುದು ನೀವು ಈಗ ಹೇಳಿದ್ರಲ್ಲ, ಈಗ ಇದು ನಿಧಾನ ಆಗ್ತಾ ಇರೋದು, SIRಗೆ ಹೋಗಿದ್ದಾರೆ ಜನ ಅನ್ನೋದು, ಇದೆಲ್ಲ ಕಾರಣಗಳಷ್ಟೇ. ಈ ಸರ್ಕಾರ ಇದು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇದನ್ನು, ಯಾಕೆಂದರೆ ಇದೆಲ್ಲ ರೀಸನ್ ಕೊಡಲಿಕ್ಕಾಗಲ್ಲ ಮೇಡಮ್. ನಾನು ಕೇಳಿದ್ರೆ ಸರ್ಕಾರ ವೈಫಲ್ಯತೆ ಒಂದು ದುಡ್ಡಿಲ್ದಿರೋ ಕಾರಣ, ಇಲ್ಲ ಅಂತಂದರೆ SIRನ ಒಂಥರ ಬ್ರೇಕ್ ಮಾಡೋ ಇಂಟೆನ್ಷನ್ ಇದ್ದರೆ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಯೂನಿಯನ್ ಗೌರ್ಮೆಂಟ್ SIR ಇಟ್ ಶುಡ್ ನಾಟ್ ಬಿ ಸಕ್ಸಸ್ಫುಲ್ ಅಂದರೆ ಅದು ಒಂದು ಕಾರಣ ಇರ್ಬೋದು. ಅಲ್ಲಿರೋ ಅಫಿಷಿಯಲ್ಸ್ನ ಇಲ್ಲಿಗೆ ತೆಗೆದು ಇನ್ನೊಂದು ಸ್ಕೀಮ್ಗೆ ಹಾಕಿ ಅಲ್ಲೂ ಆಗಲ್ಲ ಕೆಲಸ. ಒಟ್ಟೊಟ್ಟಿಗೆ ಯಾಕೆ ಶುರು ಮಾಡ್ಕೊಂಡ್ರು ಅನ್ನೋದೇ ದೊಡ್ಡ ಪ್ರಶ್ನೆ. ಒಂದ್ ಕಡೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇದು ಎಲ್ಲ ವೆರಿಫಿಕೇಶನ್ ಮಾಡ್ಲಿಕ್ಕೆ ಹಾಕೋದು, ಒಟ್ನಲ್ಲಿ ಕಲಿಸಿ ಕನ್ಫ್ಯೂಷನ್ ಮಾಡಿ ಬಿಟ್ಬಿಟ್ರೆ ಅದರಲ್ಲೂ ಅಂದರೆ ಜನಕ್ಕೆ ಇದು ಅರಿವಾಗ್ತದೆ. ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈ ಯಾರೂ ನಂಬೋಲ್ಲ ಜನ, ಇದ್ರ ಬಗ್ಗೆ ಎಲ್ಲ ಜನ ನೋಡ್ತಾ ಇದ್ದಾರೆ ಇದು ಹೇಗಾಗ್ತದೆ ಅಂತ. ಅದಕ್ಕೋಸ್ಕರ ಸರ್ಕಾರಕ್ಕೆ ಏನು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಬೇಕು, ಯಾರಿಗೂ ತೊಂದರೆ ಆಗದೆ ಮಾಡ್ಬೋದು, ಏನಿಲ್ಲ. ಇದು ಡಿಜಿಟಲ್ ಟೆಕ್ನಾಲಜಿ ರೆವಲ್ಯೂಷನ್ ಟೈಮ್ ಇವಾಗ. ಆಮೇಲೆ ಜನಕ್ಕೆ ಯಾವಾಗ ಸರ್ಕಾರದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ ಇದ್ರ ಬಗ್ಗೆ ಎಲ್ಲ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳ ಬಗ್ಗೆ, ವೆಲ್ಫೇರ್ ಸ್ಕೀಮ್ ಬಗ್ಗೆ ನಿಮಗೆ ಯಾವಾಗ ನಂಬಿಕೆ ಹೋಗ್ತದ ಅವತ್ತಿಂದ ಈಚೆಗೆ ಸರ್ಕಾರದ ಕುಸಿತ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಈ ಜನಕ್ಕೆ ಅದೇ ಇರೋದು. ಯಾರು ನಿಮ್ಗೆ ಓಟ್ ಹಾಕೋರು ಅವರೇ, ಇದನ್ನ ಪರಿಷ್ಕರಣೆ ಮಾಡಿಸ್ಕೊಂಡು ನಿಮ್ಮ ಇದು ಹಲವಾರು ಸ್ಕೀಮ್ಗಳ ಬೆನಿಫಿಟ್ ತಗೊಳ್ಳೋರು ಅವರೇ. ನೀವು ಅವ್ರಿಗೆ ಹೊಡೆತ ಕೊಟ್ರೆ ಮುಗಿತು ಕತೆ ಅಂತ ಹೇಳ್ತಾರೆ. ಇನ್ನು ರಾಮು ಸರ್, ಈಗ ಜನರಿಗೆ ಹೆಂಗೆ, ಎಸ್ಪೆಷಲಿ ಹಳ್ಳಿ ಕಡೆ ಎಲ್ಲ ಹೆಂಗೆ ಥಾಟ್ ಬರುತ್ತೆ ಅಂದರೆ, ಸಿದ್ದರಾಮಯ್ಯನವ್ರು ಇದ್ದಾಗ ನಮ್ಗೆಲ್ಲವೂ ಕೂಡ ಸರಿ ಇತ್ತು, ಗೃಹಲಕ್ಷ್ಮಿ ಸರಿ ಇತ್ತು, ಗೃಹಜ್ಯೋತಿ ಸರಿ ಇತ್ತು, ಈ ಪಿಂಚಣಿ ಸರಿ ಇತ್ತು. ಈಗ DK ಶಿವಕುಮಾರ್ ಅವ್ರು ಬಂದ್ಮೇಲೆ ಎಲ್ಲದಕ್ಕೂ ಬ್ರೇಕ್ ಹಾಕ್ತಾ ಇದ್ದಾರೆ ಅಂತ ಒಂದು ರೀತಿ ನೆಗೆಟಿವ್ ಒಪಿನಿಯನ್ ಬರಲ್ವಾ ಅವ್ರ ಮೇಲೆ? ಖಂಡಿತ ಬರ್ತಾ ಇದೆಯಮ್ಮ. ಯಾಕೆಂದರೆ ಸಿದ್ದರಾಮಯ್ಯನವರು ನಾವು ನೋಡಿದರೆ, ಯಾಕೆಂದರೆ ಪಕ್ಷ ಭೇದವಾಗಿ ನಾವು ಮರೆತು ನೋಡಿದಾಗ ಒಂದು ಅನುಭವಿ ರಾಜಕಾರಣಿ, ಚಾಣಕ್ಯ ಅಂತ ಹೇಳ್ಬೋದು. ಆದರೆ DK ಶಿವಕುಮಾರ್ ಅವರಿಗೆ ನಾಲೆಜ್ ಇದೆ. ನಾನು ನೋಡಿದಾಗ ಅನ್ಕೊಂಡು ನಾವು ಪ್ರೋತ್ಸಾಹ ಕೊಟ್ಟು ಅವರೇ ಮುಖ್ಯಮಂತ್ರಿ ಅಲ್ಲಿ, ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷನ ಈ ಸಲ ತಂದವರು ಅವರೇ ಅಧಿಕಾರಕ್ಕೆ ಅಂತ ನಾವು ಹೇಳ್ದೋ. ಆದರೆ ಆರಂಭದಿಂದ ಇಲ್ಲಿ ತನಕ ನೋಡ್ತಾ ಇದ್ರೆ ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮುಕ್ತ ಸ್ವಾತಂತ್ರ್ಯ ಇಲ್ಲ, ಸಂಪೂರ್ಣ ಸಂಪುಟ ವಿಸ್ತರಣೆ ಆಗಿಲ್ಲ, ಮತ್ತು ಅವ್ರಿಗೆ ಸಲಹೆ ಕೊಡ್ತಕ್ಕಂಥವ್ರು ಯಾವ ದೃಷ್ಟಿಲಿ ಕೊಡ್ತಿದ್ದಾರೋ ಅದು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ನೋಡ್ತಿದ್ರೆ ಸರ್ಕಾರದ ಆಡಳಿತದ ವೈಫಲ್ಯತೆ ದಿನದಿಂದ ದಿನಕ್ಕೆ ಎದ್ದು ಕಾಣ್ತಾ ಇದೆ. ಈಗ ನಾವು ನೋಡ್ದೋ, ರಾಹುಲ್ ಗಾಂಧಿಯಲ್ಲಿ ಧರಣಿ ಮಾಡ್ಲಿಕ್ಕೆ ಹೋದಾಗ ಅವ್ರು ಅರೆಸ್ಟ್ ಮಾಡಿದ್ರು ಅಂದ್ಬಿಟ್ಟು ಕಾಕ್ರೋಚ್ ಪಾರ್ಟಿ ಇದಾಯ್ತು ಅಂದ್ಬಿಟ್ಟು ಇವ್ರು ಹೋಗಿ ಸ್ಟ್ರೈಕ್ ಮಾಡಿದ್ರಲ್ಲ, ಅದು ತಪ್ಪು. ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿದೆ, ಬಿಡದಿಲಿ ಏನಾಯ್ತು, ಅದು ಬೇಕಲ್ವಾ? ಕರ್ಮ ರಿಟರ್ನ್ಸ್ ಅಂತಾರೆ, ನಾವು ಮಾಡಿದ್ದು ನಮಗೆ ಅಂತ. ಅದು ಬಿಟ್ಬಿಟ್ಟು ನೀವು ಜಾತ್ಯತೀತ ವ್ಯಕ್ತಿಯಾಗಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಸುಗಮ, ಸುಲಲಿತ, ಸರಳ ಆಡಳಿತ ಕೊಡ್ತಾ ಬನ್ನಿ. ಜನರ ಕಷ್ಟ ಸ್ಪಂದನೆಗೆ, ನೋವಿಗೆ ನೀವು ಆಸರೆಯಾಗಿ, ಜನರ ದೃಷ್ಟಿಗೆ ನೀವು ಕೆಟ್ಟೋರು ಆಗಬೇಡಿ. ಜನರ ಶಾಪ, ಬಡವನ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸ್ವಾಮಿ. ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು ಕಟ್ಟಿಟ್ಟು ಬುತ್ತಿ. ಯಾಕೆಂದರೆ ವಯಸ್ಸಾದ್ಮೇಲೆ 50, ಯಾಕಂದರೆ 50-55 ಮೇಲೆ ಅರಳೋ ಮರಳೋ ಅಂತೀವಿ ನಾವು. ಇನ್ನು 80, 90, 75 ವರ್ಷದವರು ಅಯ್ಯೋ ನನಗೆ ಪಿಂಚಣಿ ಬರಲಿಲ್ಲ ಅಂತಾರೆ. ಅದೇ ವಿಕಲ ಸಂಪೂರ್ಣ 100% 90% ಇರ್ತಕ್ಕಂಥ ಅಂಗವಿಕಲರು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಊಟ ಹಾಕ್ಬೇಕಲ್ವ, ಅವ್ರ ತಂದೆ ತಾಯಿ ಅದನ್ನೇ ಕಾಯ್ತಾ ಇರ್ತಾರೆ. ಆ ಕಾಯೋರ್ಗೆ ನೀವು ಯಾಕೆ ಅವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸ್ತೀರಾ? ಬಡವನ ಪಾಲಿಗೆ ರಕ್ತ ಕಣ್ಣೀರು ತರಿಸ್ಬೇಡಿ ಸ್ವಾಮಿ. ನಿಜ ಸರ್. ಇದು ನೀವು ಮನ್ಗಾಣ್ದಾಗ ನೀವು ಇನ್ನೂ ಒಂದು ಟರ್ಮ್ ಮುಖ್ಯಮಂತ್ರಿ ಆಗಿ ಇರ್ಬೋದು, ಇಲ್ಲಾಂದ್ರೆ 28ಕ್ಕೆ ನಿಮ್ದು ಕೊನೆ ಆಗುತ್ತೆ. ಎಸ್. ಇನ್ನು ಬೀರಪ್ಪ ಸರ್, ಕೊನೆಯದಾಗ ಸರ್ಕಾರಕ್ಕೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? ವಿಶ್ವಾಸ ಇದೆ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇವತ್ತು DK ಶಿವಕುಮಾರ್ ಸಾಹೇಬ್ರು. ನಾನು DK ಶಿವಕುಮಾರ್ ಸರ್ ಹತ್ರದಿಂದ ಮೇಲೆ, ಯಾಕಂದ್ರೆ ನಾನು ಕನಕಪುರದಲ್ಲಿ ಶಿಕ್ಷಕನಾಗಿ
ಮೊದಲನೇ ಬಾರಿ 3 ವರ್ಷ ಕೆಲಸ ಮಾಡಿದಾಗ ಮೋಸ್ಟ್ಲಿ ನನಗನ್ಸುತ್ತೆ ಈ ವಿಚಾರ ಇವತ್ತು ಮೋಸ್ಟ್ಲಿ 99% ನಿಮ್ಮ ಮಾಧ್ಯಮದ ಮೂಲಕ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಹೋಗುತ್ತಾ. ನಾನು ಕೂಡ ಸಂಬಂಧಪಟ್ಟವರಿಗೆ ಈ ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರ ಜೊತೆಗೆ ಇವತ್ತು ಪರಿಷ್ಕರಣೆ ದೊಡ್ಡ ಮಹಾಲ್ ಮೇಡಮ್. ಅದಕ್ಕೆ ಇವತ್ತು ಏನಾಗಿದೆ, ವಿಎಗಳು ಕೂಡ ಅನೇಕ ಒತ್ತಡದಲ್ಲಿದ್ದಾರೆ. ಅವ್ರಿಗೆಲ್ಲ ಆನ್ಲೈನ್ ಕೆಲಸಗಳ ಮೂಲಕ ಮಾಡ್ಬೇಕಾಗಿದೆ. ಹಿಂದಿದ್ದ ವಿಎಗಳ ಕೆಲಸ ಬೇರೆ, ಈಗ ಎಲ್ಲಾ ಇಲಾಖೆಯಲ್ಲಿ ನೌಕರರಿಗೆ ಏನಪ್ಪಾ ಅಂದ್ರೆ ಎಲ್ಲ ಆನ್ಲೈನ್ ಒತ್ತಡದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ವಿಎಗಳು ಇವತ್ತೇನಂದ್ರ ಸಂಬಂಧಪಟ್ಟ ಆ ವಿಎಗೆ ಸಂಬಂಧಪಟ್ಟ ಕೆಲವೇ ವಿಕಲಚೇತನರನ್ನು ಪರಿಷ್ಕರಣೆ ಮಾಡೋದೇನು ದೊಡ್ಡ ಮಹಾ ಕೆಲಸ ಅಲ್ಲ. ಸರ್ಕಾರಿ ನಿಟ್ಟಿನಲ್ಲಿ ಗಮನ ಹರಿಸಿ ಏನಪ್ಪಾ ಅಂದ್ರ ಮತ್ತೊಂದು ಕಳಕಳಿ ಏನಂದ್ರ ಈಗಾಗ್ಲೇ ಆಗ್ಲೇ ಹೇಳಿದಾಗೆ ಅವರಿಗೆ ವಿಕಲಚೇತರ ಸಂಪೂರ್ಣ ಸರ್ವೆ ಮಾಡೋದ್ರ ಜೊತೆಗೆ ಯಾವ ತರ ದೈಹಿಕ ವಿಕಲಚೇತರ ಎಷ್ಟಿದ್ದಾರೆ, ಮಾನಸಿಕ ವಿಕಲಚೇತರ ಎಷ್ಟಿದ್ದಾರೆ, ದೃಷ್ಟಿದೋಷ, ಈ ತರ ನಮಗೆ 21 ತರದ ವಿಕಲಚೇತರ ಎಷ್ಟು ಜನ ಇದ್ದಾರೆ ಸಂಪೂರ್ಣ ಸರ್ಕಾರ ಸರ್ವೆ ಮಾಡಿ ಅವರಿಗೆ ಬೇಕಾದಂತ ಕೌಶಲ್ಯ ಆಧಾರಿತ ತರಬೇತಿ ನೀಡೋದ್ರ ಜೊತೆಗೆ ವಿವಿಧ ತರ ವಿಕಲತೆ ಇರುವಂತ ವಿದ್ಯಾರ್ಥಿಗಳ ಕಲಿಯಕ್ಕಾಗಿ ಅವರಿಗೆ ಪ್ರತ್ಯೇಕವಾದಂತ ಒಂದು ವಸತಿ ನಿಲಯ, ಅವ್ರ ಶಿಕ್ಷಣ ಸಂಸ್ಥೆಯನ್ನ ಹೆಚ್ಚೆಚ್ಚು ತೆರೆಯುವಂತ ಕೆಲಸ ಸರ್ಕಾರ ಮಾಡ್ಲಿ. ಮುಖ್ಯವಾಗಿ ನಮ್ಮ ವಿಕಲಚೇತರ ನಿಂತಿರುವಂತಹ ಪಿಂಚಣಿ ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಶೀಘ್ರ ಮಾಡಿದ್ರೆ ಮಾತ್ರ ಅವರಿಗೆ ವಿಕಲಚೇತರ ಸಂಪೂರ್ಣವಾದ ಒಂದು ಅಭಯ ಅವ್ರ ಮೇಲೆ ಇರುತ್ತಂತ ಈ ಮೂಲಕ ಸರ್ಕಾರ ಒತ್ತಾಯ ಮಾಡ್ತಾರೆ. ಓಕೆ ಸರ್. ಇನ್ನು ಮನ್ವಿತಾ ಮೇಡಮ್, ಕೊನೆಯದಾಗಿ ನೀವೇನ್ ಹೇಳ್ತೀರಾ? ಮೇಡಮ್, ಈಗಾಗಲೇ ನಮ್ಮ ದೇಶದನ್ನ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಾನೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹೇಳಿದ್ದಾರೆ, ಬಿನ್ನೆಟ್ ಅಂತನೋ ಯಾರೋ, ಅವ್ರು ಹೇಳಿದ್ರು ಡಸ್ ಇಂಡಿಯಾ ನೀಡ್ ಮೋರ್ ಐಕಾನಿಕ್ ಸ್ಟ್ಯಾಚ್ಯೂಸ್ ಆರ್ ಮೋರ್ ಹಾಸ್ಪಿಟಲ್ಸ್ ಅಂತ. ನೆಕ್ಸ್ಟ್ ಬರುತ್ತೆ ನಮ್ಮ ಹೆಡ್ಲೈನು, ವಿಲ್ ಇಂಡಿಯಾ ಗಿವ್ ಬೇಸಿಕ್ ಫೆಸಿಲಿಟಿ ಆರ್ ನಾಟ್ ಅಂತ. ಈ ತರ ನಮ್ಮ ದೇಶದ ಒಂದು ಅಥವಾ ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಬಗ್ಗೆ ಹೇಳೋದು ಬೇಡ. ಒಂದು KYC ಮಾಡ್ಲೇಬೇಕು ಅಂತಾರೆ, ಅದನ್ನ ಮಾಡಿಸ್ಲಿ ಅಂತ. KYC ಅಂತ ಪಾಪ ಅವ್ರ ಹತ್ರ ಸ್ಮಾರ್ಟ್ ಫೋನು ಇರಲ್ಲ, ಅವ್ರಿಗೆ ಹಿಂಸೆ ಕೊಡೋದು ಬೇಡ. ಅಧಿಕಾರಿಗಳು ಹೋಗಿ ಎಷ್ಟೋ ಜನ ಪಾಪ ಮೆಸೇಜ್ ಬಂದಿದೆ, ಅದನ್ನು ಕೂಡ ನೋಡಿಲ್ಲ, ಗೊತ್ತೇ ಇಲ್ಲ ಅವ್ರಿಗೆ ಪಾಪ ನೋಡಕ್ಕೆ ಫೋನೇ ಇಲ್ಲ. ಅಂಥವ್ರನ್ನ ಕನ್ಸಿಡರ್ ಮಾಡಿ ಎಷ್ಟು ಅಂತ ನಾವು ಬೀದಿಲಿ ಹೋಗ್ಬೇಕಿದ್ರೆ ಅಥವಾ ಕಚೇರಿಲಿ ಕೂತಾಗ ಎಷ್ಟು ಕಂಪ್ಲೇಂಟ್ ಅಂತ ಕೇಳೋದು, ನಮಗೂ ಕರಡು ಕಿವುಚುತ್ತೆ. ಈ ತರ ಮಾಡೋದು ಬೇಡ. ಆಮೇಲೆ ಸೋಷಿಯಲ್ ವೆಲ್ಫೇರ್ ಅಂತಾರೆ, DPSP ಮೂಲಕ ಇವ್ರು ಇದನ್ನ ಕಲ್ತ್ಕೊಂಡಿರೋದು. ಗವರ್ಮೆಂಟ್ ಅಂದ್ರೆ DPSP ಅವ್ರಿಗೆ ಹೇಳುತ್ತೆ ಈ ತರ ನೀನು ರಾಜ್ಯಭಾರ ಮಾಡ್ಬೇಕು ಅಂತ. ಅದ್ರ ಬಗ್ಗೆ ಆದ್ರೂ ನೋಡಿ, ಸಂವಿಧಾನದಲ್ಲಿ ಇರೋದು ಇದು, ಅದ್ರ ಕಡೆ ಆದ್ರೂ ನೋಡ್ಲಿ. ಆಮೇಲೆ ಜನರ ಕೂಗನ್ನ ಕೇಳಿಸ್ಕೊಂಡ್ಲಿ ಕರ್ನಾಟಕ ಸರ್ಕಾರ. ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ನಮ್ದು ಹೆಂಗ್ ಮಾಡ್ತೀವೋ ಹಾಗೆ ಇರೋದು ಅನ್ನೋದು ಬೇಡ. ಬರೀ ಕನಕಪುರ ಡೆವಲಪ್ ಆದ್ರೆ ಸಾಲದು, ಕರ್ನಾಟಕ ಡೆವಲಪ್ ಆಗ್ಬೇಕು. ರಾಜೀವ್ ಗಾಂಧಿ ಕಟಾಕಟ್ ಅಂದ ತಕ್ಷಣ ಇಲ್ಲಿ ಕಟ್ ಮಾಡೋದು ಬೇಡ. ಹೌದೌದು. ಎಸ್. ಇನ್ನು ಕೃಷ್ಣ ಸರ್, ಕೊನೆಯದಾಗಿ ನೀವೇನ್ ಹೇಳ್ತೀರಾ? ನನ್ ಕೇಳಿದ್ರೆ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲೆಲ್ಲಿ ಅಪ್ಲೈ ಆಗುತ್ತೋ ಅಲ್ಲೆಲ್ಲ ಪರಿಷ್ಕರಣೆನ ಬೇಗ ಮುಗಿಸಿ. ನಾನು ಹೇಳಿದಾಗ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ 250-240 ಇದು ತಾಲೂಕುಗಳಲ್ಲಿ ಮಾಡೋಕ್ಕೆ ಕಷ್ಟ ಆದರೆ ಏನಿದೆ, ಗ್ರಾಮ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಇದೇನು ದೊಡ್ಡ ಇದಲ್ಲ. ಆಮೇಲೆ ಅದನ್ನ ಯೂಸ್ ಮಾಡಿ, ಎಲ್ಲೆಲ್ಲಿ ನಾವು ಡಿಜಿಟಲ್ ಯೂಸ್ ಮಾಡಿ ಇನ್ನೆಲ್ಲೆಲ್ಲಿ ಆಗಲ್ವೋ ನಾವು ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟಿ, ಒಬ್ಬ 80 ವರ್ಷದ ಮುದುಕಿ ಕಣ್ಣೇ ಕಾಣಿಸಲ್ಲ ಸರಿಸಲ್ಲ ಕೆಲವರು, ಅಂಥವ್ರನ್ನ ಹೇಗೆ ನೀವು ಮೆಸೇಜು, SMS, ಫೋನ್ ಅಂತೀರ, ಕಣ್ಣು ನೋಡಿ ಫೋಟೋ ತಕೊಂಡು ವಿಡಿಯೋ ಮಾಡಿಕೊಂಡು ಅದೇ ಪ್ರೂಫ್ ನಿಮಗೆ ಅದನ್ನ ಸಬ್ಮಿಟ್ ಮಾಡಿ. ಆಮೇಲೆ ಮ್ಯಾಪಿಂಗ್ ಈಸಿ, ಈಗ ಆಧಾರ್ ಕಾರ್ಡ್ ಅಲ್ಲಿ ಈಗಾಗಲೇ ಇರ್ತದೆ, ಬ್ಯಾಂಕ್ ಅಕೌಂಟ್ಸ್ ಇದಿರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿ ದಯವಿಟ್ಟು ಒಬ್ಬ ಅಲ್ಲಿ ನಮ್ಮ ಪರಿಷ್ಕರಣೆ ಎಸ್ ಫೈನ್, ಬಟ್ ಆದ್ರೆ ಅವ್ರನ್ನ ಶೋಷಣೆಗೆ ಒಳಪಡಿಸಬೇಡಿ, ಹಿಂಸೆ ಕೊಡೋದು ಬೇಡ, ಅವರಿಗೆ ಹಿಂಸೆ ಕೊಡೋದು ಬೇಡ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಜಾಗದಲ್ಲಿ ಇವ್ರು ನಿಂತು ನೋಡ್ಲಿ, ಆಗ ಸಮಸ್ಯೆ ಬಗೆಹರಿಯುತ್ತೆ. ಕನ್ಫ್ಯೂಸ್ ಮಾಡೋದು ಬೇಡ, ಅದೊಂದು ಮಾಡಬೇಕು ಅಂತ ನಾನು ಆಗ್ರಹ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೀರಪ್ಪ ಸರ್, ಥ್ಯಾಂಕ್ ಯು. ಒಟ್ನಲ್ಲಿ ಪಿಂಚಣಿ ಹಣವನ್ನೇ ನಂಬಿಕೊಂಡು ಬದುಕು ಸಾಗಿಸ್ತಾ ಇದ್ದವರಿಗೆ ನಿಜಕ್ಕೂ ದೊಡ್ಡ ಪೆಟ್ಟು. ವಯೋವೃದ್ಧರು, ವಿಧವೆಯರು ಹಾಗೂ ವಿಕಲಚೇತನರು ತಮ್ಮ ಪಿಂಚಣಿ ಹಣಕ್ಕಾಗಿ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಹಾಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.